ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ಓಂ. ತತ್ಪದಾರ್ಥ ತ್ವಂ ಪದಾರ್ಥ ಆಯಿತು. ಈಗ ವಾಕ್ಯಾರ್ಥ ಜ್ಞಾನಂ ಆಗಬೇಕು. ಒಂದು ವಾಕ್ಯ ಅರ್ಥವಾಗಬೇಕಂದರೆ ವಾಕ್ಯದಲ್ಲಿರುವ ಪದಗಳ ಅರ್ಥವೇನೋ ಮೊದಲು ತಿಳಿಯಬೇಕು. ಆವಾಗ ಆ ಪದಗಳ ಪರಸ್ಪರ ಸಂಬಂಧದ ಅರ್ಥ. ವಾಕ್ಯ ಅಂದ್ರೇನು? ಪದಗಳ ಪರಸ್ಪರ ಸಂಬಂಧದ ಅರ್ಥವೇ ವಾಕ್ಯಾರ್ಥ. ಆ ಪದಗಳ ವಾಕ್ಯದಲ್ಲಿರುವ ಪದಗಳ ಪರಸ್ಪರ ಸಂಬಂಧವೇನು? ಆ ಸಂಬಂಧದಿಂದ ಹುಟ್ಟಿರುವ ಜ್ಞಾನವೇನು? ಅಲ್ಲವೇ? ಅದೇ ಆಗಬೇಕು. ಏವಂ ತ್ವಂ ಪದಾರ್ಥ ವಿವೇಕ ಪ್ರಕಾರ ಪ್ರದರ್ಶಿತ. ತತ್ಪದಾರ್ಥವೂ ಹೇಳಾಯಿತು, ತ್ವಂ ಪದಾರ್ಥವೂ ಹೇಳಾಯಿತು. ನಿರ್ವಿಶೇಷೋ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಶ್ಚ ಸನ್ನಪಿ ಆತ್ಮ ಅಯಮಾತ್ಮ ಅನಾದ್ಯ ವಿದ್ಯಾ ಅಧ್ಯಾರೋಪಿತ ದೇಹೇಂದ್ರಿಯ ಮನ ಆದ್ಯುಪಾಧಿ ಸಂಪೃಕ್ತ ಇವ ಭಾತಿ ಅವಿವೇಕಿನಾಂ. ತತಶ್ಚ ಪ್ರಮಾತೃತ್ವಂ ಕರ್ತೃತ್ವಂ ಭೋಕ್ತೃತ್ವಂ ಚ ಅಸ್ಮಾಕಂ ಸ್ವರೂಪಮೇವ ಇತಿ ಅನ್ವಯವ್ಯತಿರೇಕೇನ ತದಪನಯನಾರ್ಥಂ ಪದಾರ್ಥ ವಿವೇಕೋ ಕರ್ತವ್ಯೋ ಭವತಿ. ತ್ವಂ ಪದಾರ್ಥ ವಿವೇಕ ಮೊದಲೇ ಏಕೆ ಮಾಡಬೇಕಾಯಿತು? ತ್ವಂ ಪದಾರ್ಥ ವಿವೇಕ ಮೊದಲೇ ಏಕೆ ಮಾಡಬೇಕಾಯಿತು ಅಂದರೆ ಇಲ್ಲಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ವಾಕ್ಯದಲ್ಲಿ ನನ್ನ ಕುರಿತು ಹೇಳ್ತಾ ಇದೆ. ನೀನು ಅಂದಿಟ್ಕೊಂಡು ತ್ವಂ ತದಸಿ, ತತ್ವಮಸಿ, ತ್ವಂ ತದಸಿ, ನೀನು ಅದು. ನೀನು ಎಂದು ಹೇಳಿದಾಗ ನನ್ನನ್ನು ಕುರಿತು ಹೇಳ್ತಾ ಇದೆ. ಯಾವ ನನ್ನನ್ನು ಕುರಿತು? ಮೊದಲು ನಾನಂದರೆ ಯಾರು ಮೊದಲು ಗೊತ್ತಾಗಬೇಕಲ್ಲವೇ? ಅದಕ್ಕೋಸ್ಕರ ತಾನು ತನ್ನ ನಿಜಸ್ವರೂಪವೇನೋ ಮೊದಲು ತಿಳಿಸುತ್ತದೆ. ಆದ್ದರಿಂದ ತನ್ನ ನಿಜಸ್ವರೂಪವು ಉಪನಿಷತ್ತೇ ತಿಳಿಸುತ್ತದೆ. ಏನು ಹೇಳ್ತದೆ ಅಂದರೆ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವೇ ತನ್ನ ಆತ್ಮ. ಆತ್ಮದ ಸ್ವರೂಪವೇನೆಂದರೆ ನಿರ್ವಿಶೇಷ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂದರೆ ಅದಕ್ಕೆ ಯಾವ ವಿಶೇಷವೂ ಇಲ್ಲ. ಯಾವ ವಿಶೇಷ ಅಂದರೆ ಏನು? ಒಂದು ಪ್ರತ್ಯಯ, ಒಂದು ಅನಿಸಿಕೆ, ಒಂದು ವೃತ್ತಿ. ತನ್ನ ಕುರಿತು ತನಗೆ ವೃತ್ತಿ ಇರುವುದಿಲ್ಲ. ವಿಶೇಷ ಅಂದರೆ ಏನು ಅಂದರೆ ಹಾಗೆ ಹೀಗೆ ಅಷ್ಟು ಇಷ್ಟು ಯಾವುದೇ ಒಂದು ಗುಣವನ್ನು ವಿಶೇಷವನ್ನು ಹೇಳುವುದಂದರೆ ವೃತ್ತಿ ಎಂದರ್ಥ. ತನ್ನ ಕುರಿತು ಯಾವ ವೃತ್ತಿಯಿಂದಲೂ ಹೇಳೋಕ್ಕಾಗಲ್ಲ. ಏಕೆಂದರೆ ಯಾವ ವೃತ್ತೇ ಅಧ್ಯಾಸ, ಅದು ಸಮಸ್ಯೆ ನೋಡಿ. ತನ್ನ ಕುರಿತು ನಾನು ಹಾಗೆ ಹೀಗೆ ನೀವು ಏನೇ ಹೇಳುವುದಕ್ಕೆ ಹೋಗು, ಅದೇ ಅಧ್ಯಾಸ ಆಗುತ್ತದೆ, ವೃತ್ತೇ ಅಧ್ಯಾಸ ಆಗಿಬಿಡ್ತದೆ. ಏಕೆಂದರೆ ಆತ್ಮ ವೃತ್ತಿಗೆ ವಿಷಯವಲ್ಲದ ಆತ್ಮ ವೃತ್ತಿಗೆ ವಿಷಯವಲ್ಲ. ವೃತ್ತಿಗೆ ವಿಷಯವಲ್ಲವಿರುವುದೇ ಆತ್ಮ. ಅದೇ ನಿರ್ವಿಶೇಷ ಅಂದರೆ ಅರ್ಥವೇನು? ವಿಶೇಷ ಅಂದರೆ ವೃತ್ತಿ. ವೃತ್ತಿ ಏನು ಮಾಡ್ತದೆ? ಹಾಗೆ ಹೀಗೆ ಅದು ಇದು ಎಂಬುದು ಒಂದಾನೊಂದು ವಿಶೇಷವನ್ನು ಹೇಳುತ್ತದೆ. ನಾನು ಎಂಬುದು ವಿಶೇಷವೇ, ಗೊತ್ತಾ? ನಾನು ಎಂಬುದು ಒಂದು ವಿಶೇಷವೇ. ವಿಶೇಷ ಅಂದರೆ ಏನು? ಇನ್ನೊಂದಿನಿಂದ ಹೋಲಿಸಿ ಹಾಗಲ್ಲ ಹೀಗೆ, ಹಾಗಲ್ಲ ಹೀಗೆ ಅಂದ್ರೇನು? ಒಂದಾನೊಂದು ಪ್ರತ್ಯೇಕವಾಗಿ ಹೇಳುವುದನ್ನು ವಿಶೇಷ ಹೇಳ್ತೀವಿ. ಅದೇನು ಅಂದರೆ ಇದು ಎಂದು ಹೇಳೋಕ್ಕಾಗ. ಪ್ರಪಂಚದಲ್ಲಿ ಯಾವ ವಿಷಯವನ್ನೇ ತಗೋ, ಅದು ಏನು ಅಂದರೆ ಹೇಳೋಕ್ಕಾಗುತ್ತದೆ. ಅದು ಏನು ಅಂದರೆ ಅದೊಂದು ಮರ, ಇದೇನು ಅಂದರೆ ಅದೊಬ್ಬ ಮನುಷ್ಯ, ಇದೇನು ಅಂದರೆ ಅದೊಂದು ವಸ್ತು. ಅಂದರೆ ಅದರ ತನ್ನದಾದ ಒಂದು ವೈಶಿಷ್ಟ್ಯ, ಒಂದು ಪ್ರತ್ಯೇಕತೆ ಇರುತ್ತದೆ. ತನ್ನದಾದ ಒಂದು ಪ್ರತ್ಯೇಕತೆ ಇದ್ದರೆ ಅದನ್ನೇ ವಿಶೇಷ ಹೇಳಿದ್ದೇವೆ.
ನಿರ್ವಿಶೇಷ ಅಂದರೆ ಅದಕ್ಕೆ ವಿಶೇಷ ಹೇಳೋಕ್ಕಾಗಲ್ಲ. ವಿಶೇಷ ಅಂದ್ರೇನು ಹೇಳಿದ್ದೀವಲ್ಲ, ಇನ್ನೊಂದಿನಿಂದ ಹೋಲಿಸಿ ಹಾಗಲ್ಲ ಇದು ಮಾತ್ರ, ಹೀಗೆಯೇ ಹೊರತು ಇನ್ನೊಂದು ಬಗೆ ಅಲ್ಲ. ಈ ವಿಶೇಷಕ್ಕೆ ಪ್ರತ್ಯೇಕವಾಗಿ ಏನಿದೆಯೋ ಅದಕ್ಕೆ ಹೋಲಿಕೆ ಬೇಕಾಗ್ತದೆ. ಪ್ರತ್ಯೇಕವಾಗಿ ಇದ್ದನ್ನು ತಿಳಿಯಬೇಕಂದರೆ ಹೋಲಿಸುವುದು ಬೇಕಾಗ್ತದೆ. ಆ ಹೋಲಿಸಬೇಕಂದರೆ ದ್ವೈತ ಇರಬೇಕು. ದ್ವೈತವಿದ್ದರೆ ಹೋಲಿಸಕ್ಕಾಗುತ್ತದೆ ಅಲ್ಲವೇ? ನಾವು ಪ್ರಪಂಚದಲ್ಲಿರುವ ಪದಾರ್ಥಗಳೆಲ್ಲ ಒಂದು ಇನ್ನೊಂದು ಇಟ್ಟುಕೊಂಡೇ ಹೋಲಿಸಿ ತಿಳ್ಕೊಳ್ತೀವಿ. ಅದು ಹಾಗಿದೆ, ಇದು ಹೀಗಿದೆ, ಇದೊಂದು ವಿಶೇಷ ಹೀಗಿದೆ ಅಂದರೆ ಅದರ ಪ್ರತ್ಯೇಕತೆ ಏನು ಎಂದು ಹೇಳ್ತೀವಿ. ಆದರೆ ಆತ್ಮ ಏನಂದರೆ ಅದಕ್ಕೆ ಯಾವ ಪ್ರತ್ಯೇಕತೆ ಇಲ್ಲ, ಯಾವ ಪ್ರತ್ಯೇಕ ಬೇಕಿಲ್ಲ. ಅಂದರೆ ಇನ್ನೊಂದು ಹಾಗಲ್ಲ, ಅದಕ್ಕಿಂತ ಬೇರೆ ಎಂದು ಬಿಡಿಸಿ ತನ್ನ ವೈಶಿಷ್ಟ್ಯ ತನ್ನದಾದ ಪ್ರತ್ಯೇಕತೆ ಹೇಳಲು ಆಗಲ್ಲ. ಏಕೆ ಅಂದರೆ ತನಗೆ ಪ್ರತ್ಯೇಕತೆ ಇಲ್ಲ. ಪ್ರತ್ಯೇಕತೆ ಇಲ್ಲ ಅಂದ್ರೇನು? ಎರಡರ್ಥ. ಎಲ್ಲವೂ ತಾನೇ, ತನಗಿಂತ ಎರಡನೆಯದಿಲ್ಲ. ಎಲ್ಲವೂ ತಾನೇ ಆಗಿದ್ದರೆ, ತನಗಿಂತ ಎರಡನೆಯದು ಇಲ್ಲದಿದ್ದರೆ ಪ್ರತ್ಯೇಕತೆ ಹೇಳೋಕ್ಕಾಗಲ್ಲ. ಅಷ್ಟೇ ಅಲ್ಲವೇ? ಪ್ರತ್ಯೇಕತೆ ಹೇಳೋಕ್ಕಾಗಲ್ಲ. ಯಾವಾಗ ಇನ್ನೊಂದಿನಿಂದ ಹೋಲಿಸಿದ್ದರೆ ಪ್ರತ್ಯೇಕ ಹೇಳೋಕ್ಕಾಗುತ್ತದೆ. ಪ್ರತ್ಯೇಕತೆ ಎಲ್ಲವೂ ತಾನೇ, ತನ್ನನ್ನು ಬಿಟ್ಟು ಏನೂ ಇಲ್ಲ ಅಂದ್ರೇನು? ಎಲ್ಲವೂ ತಾನೇ, ತನಗಿಂತ ಬೇರೆ ಯಾವುದೂ ಇಲ್ಲ, ಎಲ್ಲವೂ ಅದ್ವಿತೀಯವೇ. ಆದ್ದರಿಂದ ಅಂಥ ಆತ್ಮ ಕುರಿತು ಅಂಥ ಆತ್ಮಕ್ಕೆ ಯಾವ ಪ್ರತ್ಯೇಕತೆಯೇ ಇಲ್ಲ. ನಿರ್ವಿಶೇಷ ಅಂದರೆ ನಮ್ಮ ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಏನೆಂದು ತಿಳ್ಕೊಂಡರು ಅಂದರೆ ಶೂನ್ಯ ಎಂದು ತಿಳ್ಕೊಂಡರು. ನಿರ್ವಿಶೇಷ ಅಂದರೆ ಅದಕ್ಕೆ ಪ್ರತ್ಯೇಕತೆ ಇಲ್ಲ, ತನ್ನದಾದ ಒಂದು ಪ್ರತ್ಯೇಕತೆ ಇಲ್ಲ ಅಂದರೆ ಅದು ಶೂನ್ಯ ಎಂದು ತಿಳ್ಕೊಂಡು ಬಿಟ್ಟರು. ಇಲ್ಲಿ ನೋಡು, ಪ್ರತ್ಯೇಕತೆ ಅಂದರೆ ಏನು, ಪ್ರತ್ಯೇಕತೆ ಇಲ್ಲ ಅಂದರೆ ಏನು ಹೇಳಿದ್ದೀವ? ಅಂದರೆ ಹೋಲಿಸುವುದಕ್ಕಿನ್ನೊಂದಿಲ್ಲ. ಓಕೆ, ನೀವು ಹೇಳಬಹುದು ನಾನು ಎಂದು ಹೇಳ್ತೀವಲ್ಲ, ನಾನು ಎಂದು ಹೇಳ್ತೀವಿ. ನಾನು ಅಂದರೆ ನನ್ನ ಹಾಗೆ ಪ್ರಪಂಚದಲ್ಲಿ ಯಾರಾದರಿದ್ದಾರಾ? ಇದೊಂದು ಒಳ್ಳೆಯ. ಆತ್ಮನನ್ನು ನಾನು ಎಂದು ಹೇಳಬಹುದಲ್ಲ, ಇದು ಆತ್ಮನ ಪ್ರತ್ಯೇಕತೆ ಅಲ್ಲವೇ ಎಂದು ಕೆಲವರಿಗೆ ಸಂದೇಹ ಬರಬಹುದು. ನಾನು ಎಂದು ಹೇಳಿದ್ದೇವೆ, ಅದು ಪ್ರತ್ಯೇಕತೆ ಅಲ್ಲವಾ? ಏಕೆಂದರೆ ಮಿಕ್ಕ ಎಲ್ಲದೂ ಆತ್ಮಕ್ಕೆ ಗೊತ್ತಾಗ್ತದೆ, ಆತ್ಮ ಮಿಕ್ಕ ಎಲ್ಲವನ್ನೂ ತಿಳ್ಕೊಳ್ತದೆ. ಆದ್ದರಿಂದ ಇದು ಆತ್ಮದ ಪ್ರತ್ಯೇಕತೆ ಅಲ್ಲವೇ? ತಾನು ತಿಳಿಯುತ್ತದೆ, ಮಿಕ್ಕದೆಲ್ಲ ಆತ್ಮಕ್ಕೆ ಗೊತ್ತಾಗ್ತದೆ. ಅದರಿಂದ ನಾನು ಅಂದ್ರೇನು? ನನ್ನ ಹಾಗೆ ಪ್ರಪಂಚದಲ್ಲಿ ಯಾರೂ ಇಲ್ಲ, ಎಲ್ಲವೂ ನೀನು, ಅದು, ಅವರು ಇಷ್ಟೇ ಹೊರತು ನಾನೆಂಬುದು ಒಬ್ಬನೇ ಒಬ್ಬನು ತಾನೇ. ನಾನೆಂಬುದು ಒಂದೇ ಒಂದು, ಮಿಕ್ಕದೆಲ್ಲ ಹೇಗಿರುತ್ತದೆ? ನೀನು, ಅವನು, ಅವಳು, ಅದು ಅಷ್ಟೇ. ಮಿಕ್ಕದೆಲ್ಲ ಮಧ್ಯಮ ಪುರುಷ, ಪ್ರಥಮ ಪುರುಷ, ನಾನೊಬ್ಬನೇ ಉತ್ತಮ. ಅದರಿಂದ ನನ್ನ ಹಾಗೆ ಯಾರೂ ಇಲ್ಲ. ಅದರಿಂದ ನಾನೆಂಬ ಮಾತಿನಿಂದ ಹೇಳಬಹುದಲ್ಲ ಅಂದರೆ ಇದಕ್ಕೆ ಉತ್ತರವೇನು? ನಾನು ಎಂಬ ವೃತ್ತಿ ಇದ್ದರೆ, ನಾನು ಎಂದು ವೃತ್ತಿ ಇದ್ದರೆ ಅದು ವಿಶೇಷವೇ. ಏಕೆ? ಮಿಕ್ಕ ಪದಾರ್ಥಗಳಿಂದ ಹೋಲಿಸಿ ನೀನು ಅಲ್ಲ, ಅದು ಅಲ್ಲ, ಅವನೂ ಅಲ್ಲ, ಅವಳೂ ಅಲ್ಲ. ನಾನೆಂಬುದು ಮಿಕ್ಕ ಎಲ್ಲವನ್ನು ಬಿಡಿಸಿ, ಮಿಕ್ಕ ಎಲ್ಲಗಳಿಂದ ಬಿಡಿಸಿ ಒಂದು ಪ್ರತ್ಯೇಕವಾಗಿ ಹೇಳುತ್ತಾ ಇದೆ. ನಾನೆಂದು ಹೇಳುವುದು ಒಂದು ಪ್ರತ್ಯೇಕತೆ ಆಯಿತಾ? ಆದ್ದರಿಂದ ನಾನೆಂಬ ವೃತ್ತಿ ಇದೆಲ್ಲ ನಮಗೆ, ನಾನೆಂಬ ವೃತ್ತಿ ಅದೇ ಅಧ್ಯಾಸ. ಏಕೆ? ಅದೊಂದು ಪ್ರತ್ಯೇಕತೆ ಹೇಳ್ತಾ ಇದೆ, ಅದು ವಿಶೇಷವಾಗುತ್ತಾ ಇದೆ. ವಿಶೇಷವು ಅಧ್ಯಾಸ. ಸುಷುಪ್ತಿಯಲ್ಲಿ ನೋಡು ಹೇಗಿದ್ದೀನಿ ನಾನು. ಈ ಜಾಗ್ರತ್ತಿನಲ್ಲಿ ನಾನು ಎಂದು ನನ್ನ ಪ್ರತ್ಯೇಕತೆ ಇಟ್ಕೊಳ್ತೀನಿ ಅಲ್ಲವೇ? ಸುಷುಪ್ತಿಯಲ್ಲಿ ನನಗೆ ಯಾವ ಪ್ರತ್ಯೇಕತೆ ಇಲ್ಲ. ಏಕೆ? ನಾನು ಎಂದು ಹೇಳೋಕ್ಕಾಗಲ್ಲ,
ನಾನು ಎಂದು ಹೇಳೋಕ್ಕಾಗಲ್ಲ. ಏಕೆ? ಅಲ್ಲಿ ನಾನು ಎಂಬುದಿಲ್ಲವಾ? ನಾನು ಇದ್ದೀನಲ್ಲ. ಜನರು ಕೇಳ್ತಾರೆ, ನಾನು ಎಂದು ಏಕೆ ಹೇಳೋಕ್ಕಾಗಲ್ಲ? ನಾನೊಬ್ಬನೇ ಇದ್ದೀನಿ, ಅದರಿಂದ ನಾನು ಎಂದು ಹೇಳೋಣ. ಸುಷುಪ್ತಿಯಲ್ಲಿ ನಾನೊಬ್ಬನೇ ಇದ್ದೀನಲ್ಲ, ಮಿಕ್ಕ ಯಾರೂ ಇಲ್ಲವಲ್ಲ. ಅದರಿಂದ ನಾನೊಬ್ಬನೇ ಇರುವುದರಿಂದ ನಾನು ಎಂದು ಹೇಳಿದ್ದರೆ ಅದು ನನ್ನ ಆತ್ಮನನ್ನೇ ಹೇಳ್ತದೆ, ಮಿಕ್ಕ ಯಾರನ್ನೂ ಹೇಳಲ್ಲ. ಅದರಿಂದ ನಾನು ಎಂಬ ಹೆಸರು ಆತ್ಮಕ್ಕೆ ಹೊಂದುತ್ತದೆ ಅಲ್ಲವೇ? ಹೀಗೆ ಯಾರಾದರೂ ಪ್ರಶ್ನೆ ಮಾಡಬಹುದು. ನಾನೆಂಬ ಹೆಸರು ಹೊಂದುತ್ತದೆ. ಏಕೆ? ಸುಷುಪ್ತಿಯಲ್ಲಿ ನಾನೊಬ್ಬನೇ ಇದ್ದೀನಿ, ಯಾರೂ ಇಲ್ಲ ಅಲ್ಲವೇ? ಹೌದೌದು, ಇದು ಚೆನ್ನಾಗಿದೆ. ಹೊಂದಲ್ಲ, ಅದು ಹೊಂದಲ್ಲ. ಏಕೆ? ಸುಷುಪ್ತಿ ಅನುಭವದಲ್ಲಿ ನಾನು ಸುಷುಪ್ತಿ ಅನುಭವ ದೃಷ್ಟಿಯ ನೋಡಿದ್ದರೆ ನಾನೆಂಬ ವೃತ್ತಿಯೂ ಇರಲಿಲ್ಲ. ಇತ್ತ ನಾನೆಂಬ ವೃತ್ತಿಯೂ ಇಲ್ಲ. ನಾನೆಂಬ ವೃತ್ತಿ ಇಟ್ಕೊಂಡರೆ ನಾನು ಎಚ್ಚರಕ್ಕೆ ಬಂದುಬಿಡ್ತೀನಿ. ಸುಷುಪ್ತಿ ಸ್ವರೂಪವನ್ನು ನಾನೆಂಬ ವೃತ್ತಿಯಿಂದ ಯಾರೂ ಹೇಳಲ್ಲ, ಯಾರಿಗೆ ಆ ತರಹ ಅನುಭವಕ್ಕೆ ಬರಲ್ಲ. ಆ ತರಹ ಅನುಭವಕ್ಕೆ ಬರಲ್ಲ, ಆ ತರಹ ಅನುಭವವಾಗುವುದೇ ಇಲ್ಲ ಯಾರಿಗೆ. ನಾನಿದ್ದೇನೆ, ನಾನು ಎಂಬ ರೂಪವಾಗಿ ಸುಷುಪ್ತಿ ಯಾರಿಗೆ ಅನುಭವವಾಗ್ತಾನೇ ಇಲ್ಲ. ಆ ತರಹ ಅನುಭವವು ಆಗುವುದೇ ಇಲ್ಲ. ಆಗುತ್ತದೇನು? ಆಗಲ್ಲ. ಎಚ್ಚರಕ್ಕೆ ಬಂದ ನಂತರ ನೋಡಿ, ಈ ಮಿಕ್ಕ ಪ್ರಪಂಚ ಇರಲಿಲ್ಲ. ಸುಷುಪ್ತಿಯಲ್ಲಿ ನಾನೊಬ್ಬನಿದ್ದೇನೆ, ಅದರಿಂದ ನಾನು ಎಂದು ಎಚ್ಚರಕ್ಕೆ ಬಂದ ನಂತರ ನಾನೆಂಬ ಹೆಸರಿಟ್ಟು ಹೇಳ್ಕೊಡ್ತಾ ಇದ್ದಾನೆ ಅಷ್ಟೇ ಹೊರತು ಸುಷುಪ್ತಿ ಅನುಭವ ನೋಡಿದ್ದರೆ ಈ ಪ್ರಪಂಚವೂ ಇರಲಿಲ್ಲ. ಅಲ್ಲಿ ಈ ನಾನೆಂದು ಹೇಳುವ ಈ ನಾನು ಬುದ್ಧಿಯೂ ಇಲ್ಲ. ಸುಷುಪ್ತಿ ಅನುಭವ ಭೂತಕಾಲವಲ್ಲ. ಅದರಿಂದ ನಾನು ಇರಲಿಲ್ಲ ಏಕೆ ಹೇಳ್ತಾ ಇರಲಿಲ್ಲ ಎಂದು ಹೇಳುವುದು ಸರಿಯಾಗಿಲ್ಲ. ಇರಲಿಲ್ಲ ಹೇಳಿದ್ದರೆ ನಾನು ಎಚ್ಚರದಲ್ಲಿದ್ದು, ಸುಷುಪ್ತಿ ಭೂತಕಾಲ, ಎಚ್ಚರ ವರ್ತಮಾನ ಕಾಲ, ನಾನೆಂಬ ವೃತ್ತಿ ವರ್ತಮಾನ ಕಾಲ, ನಾನು ವೃತ್ತಿ ಬಿಟ್ಟಿದ್ದು ಭೂತಕಾಲ ಎಂದು ಅನಿಸುತ್ತದೆ. ಆ ಭೂತಕಾಲ ಎಂದು ಅನಿಸಬಾರದು ಎಂದು ನಾನು ಇರಲಿಲ್ಲ ಎಂದು ಹೇಳ್ತಾ ಇಲ್ಲ. ಇರಲಿಲ್ಲ ಎಂದು ಮೊದಲು ಹೇಳಿದೆ, ಸುಮ್ಮನೆ ಮೊದಲನೇ ಹೆಜ್ಜೆ. ಇನ್ನೂ ಸೂಕ್ಷ್ಮವಾಗಿ ನೋಡಿದ್ದರೆ ಆ ಮಾತು ತಪ್ಪದೆ ಹೇಳಬಾರ್ದು. ಅದರಿಂದ ನಾನೆಂಬ ವೃತ್ತಿ ಇರಲಿಲ್ಲ ಹಾಗೆ ಹೇಳಬೇಡಿ. ನಾನೆಂಬ ವೃತ್ತಿ ಇಲ್ಲ ಅಷ್ಟೇ. ಇರಲಿಲ್ಲ ಅಂದರೆ ಭೂತಕಾಲ ಆಗುತ್ತದೆ. ಸುಷುಪ್ತಿ ಭೂತಕಾಲವಲ್ಲ. ಮತ್ತೇನು? ಸುಷುಪ್ತಿ ಕಾಲರಹಿತ. ಈಗಲೂ ಇದೆ, ಎಂದಿಗೂ ಇದೆ. ಕಾಲರಹಿತ, ಎಂದಿಗೂ. ಕಾಲರಹಿತ ಅಂದರೆ ಅದಕ್ಕೆ ಕಾಲವೇ ಇಲ್ಲ. ಕಾಲವಿಲ್ಲ ಅಂದರೆ ಏನು? ಎಂದಿಗೂ ಇರುತ್ತದೆ. ಹಾಗೆ ಎಂದೆಂದಿಗೂ ಇರುವುದು ಕಾಲರಹಿತ. ಆದ್ದರಿಂದ ಸುಷುಪ್ತಿ ಎಂಬ ಅನುಭವ ಎಂದಿಗೂ ಇದೆ. ಆ ಅನುಭವಕ್ಕೆ ನಾನೆಂಬ ವೃತ್ತಿ ಇಲ್ಲ. ನೋಡಿ, ನಾನೆಂಬ ವೃತ್ತಿ ಇಲ್ಲ. ನಾನೆಂಬ ಮಾತು ಸುಷುಪ್ತಿ ಅನುಭವವನ್ನು ಹೇಳುವಕ್ಕೆ ಹೋದರೆ ಆ ನಾನೆಂಬ ವೃತ್ತಿ ಅಲ್ಲಿವರೆಗೂ, ನಾನೆಂಬ ಮಾತು ಸುಷುಪ್ತಿ ಅನುಭವವರೆಗೂ ತಲುಪಲ್ಲ. ನಾನೆಂಬ ಮಾತು ಸುಷುಪ್ತಿ ಅನುಭವವರೆಗೂ ತಲುಪಲ್ಲ. ಏನಾಗುತ್ತದೆ? ಮಧ್ಯದಲ್ಲೇ ಬಿದ್ದು ಹೋಗುತ್ತದೆ. ಸುಷುಪ್ತಿ ಅನುಭವದಲ್ಲಿ ನಿಂತಿರುತ್ತೇನೆ. ಸುಷುಪ್ತಿ ಅನುಭವವಾಗಿ ನೋಡಿದ್ದರೆ ನಾನೆಂಬ ಮಾತುಕಿ ಅವಕಾಶವಿಲ್ಲ. ನೋಡಿ, ನಾನೆಂಬ ಮಾತುಕಿ ಅವಕಾಶವಿಲ್ಲ. ಅದು ತಾನೇ ತಾನು ಸ್ವತಃ ಸಿದ್ಧ. ಅದಕ್ಕೆ ನಾನು, ನೀನು, ಅದು ಎಂಬ ಮಾತು ಹೇಳೋಕ್ಕಾಗಲ್ಲ. ಅದು ಹೇಳಬೇಕಾಗಲೇ ಏನಾಗ್ತದೆ? ಪರೋಕ್ಷ ಆಗುತ್ತದೆ. ನಾನು ಅಂದರೆ ಪ್ರತ್ಯಕ್ಷ ಆಗುತ್ತದೆ. ಯಾವ ಪದ ಹೇಳಿದ್ದರೂ ಹೊಂದಲ್ಲ. ಅದಕ್ಕೋಸ್ಕರ ಸುಷುಪ್ತಿ ಅನುಭವ ಯಾವ ಪದಕ್ಕೆ ಹೊಂದಲ್ಲ, ಯಾವ ವೃತ್ತಿಗೆ ಹೊಂದಲ್ಲ. ಅಂದರೆ ಯಾವ ವೃತ್ತಿಯು ಸುಷುಪ್ತಿ ಅನುಭವವನ್ನು ಹೇಳುವಂಥದ್ದಲ್ಲ. ಯಾವ ವೃತ್ತಿಯು ಸುಷುಪ್ತಿ ಅನುಭವವನ್ನು ಹೇಳುವುದಿಲ್ಲ. ಅಂದರೆ ಸುಷುಪ್ತಿ ಅನುಭವ ಸುಷುಪ್ತೇ ಅದರ ಹಾಗೆ ಯಾವುದೂ ಇಲ್ಲ. ಏಕೆ ಅಂದರೆ ಬೇರೆ ಎಲ್ಲವೇ ಇಲ್ಲ, ಎರಡನೆಯದೇ ಇಲ್ಲ. ಸುಷುಪ್ತಿ ಅನುಭವ ಹಾಗೆ ಇನ್ನೊಂದೇ ಇಲ್ಲ, ಎರಡನೆಯದೇ ಇಲ್ಲ. ಎಲ್ಲವೂ ತಾನೇ ಅಖಂಡ, ಅನಂತ, ಅದ್ವಿತೀಯ. ಅಖಂಡವಾಗಿದೆ, ಅನಂತವಾಗಿದೆ, ಅದ್ವಿತೀಯವಾಗಿದೆ. ಎಲ್ಲ ತಾನೇ ತಾನು. ಇಂಕಷ್ಟೇ. ಅದಕ್ಕೆ ಯಾವ ಮಾತೇ ಇಲ್ಲವಲ್ಲ. ಯೋಚನೆ ಇಲ್ಲ, ಅಂತಃಕರಣನೇ ಇಲ್ಲ. ಆದ್ದರಿಂದ ಆ ಅನುಭವವು ನಿರ್ವಿಶೇಷ. ನೋಡಿ, ನಿರ್ವಿಶೇಷ ಅಂದರೆ ಹೇಗೆ ಅರ್ಥ ಮಾಡಿಕೊಳ್ಳಬೇಕು?
ನಿರ್ವಿಶೇಷ ಅಂದರೆ ನಮ್ಮ ಸಂಸ್ಕೃತ ಪದ ಯಾವ ವಿಶೇಷವಿಲ್ಲ ಹೇಳಿಬಿಡ್ತಾರೆ. ಅರ್ಥವಾಯಿತು ಹೇಳ್ತಾರೆ. ಯಾವ ವಿಶೇಷವಿಲ್ಲ ಅಂದರೆ ಏನು ಅರ್ಥವಾಯಿತು? ಅಥವಾ ಇನ್ನೊಂದು ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಹೇಳಬೇಕಾದರೆ ಅದಕ್ಕೆ ಇಂಗ್ಲೀಷ್ ಪದ ಹಾಕಿಬಿಡ್ತಾರೆ. ಪದ ಯಾವುದಾದರೇನು? ಪದ ಅಲ್ಲ. ಯಾವ ಪದಕ್ಕೆ ಹೊಂದದಂತೆ ಅನುಭವ ನಮ್ಮಲ್ಲಿದ್ದರೆ ಆ ಅನುಭವ ತೋರಿಸಿ ಈ ಪದದಿಂದ ಹೊಂದುವಂಥ ನಾನೆಂಬ ವೃತ್ತಿ ಇದೆ ನೋಡಿ, ಇದು ವಿಶೇಷ. ಈ ನಾನೆಂಬ ವೃತ್ತಿಯನ್ನು ಬಿಡಿಸಿ ಯಾವ ವೃತ್ತಿ ಇಲ್ಲದ ಸ್ವರೂಪದಲ್ಲಿ ನಿಂತಿದ್ದರೆ ನಿರ್ವಿಶೇಷ ಅರ್ಥವಾಗ್ತದೆ. ಯಾವ ಪದಕ್ಕೆ ಹೊಂದಲ್ಲ ಅಲ್ಲವೇ? ನಾನೆಂಬ ವೃತ್ತಿಯೂ ತೆಗೆದುಬಿಟ್ಟು ನಾನೆಂಬ ವೃತ್ತಿಯೂ ಇಲ್ಲ, ಇಲ್ಲ ಎಂದು ಹೇಳುವುದಕ್ಕೆ ಇಲ್ಲ. ಅದು ನೋಡಿ, ನಾನೆಂಬ ವೃತ್ತಿ ಇಲ್ಲ ಅಂದರೆ ನಾನೆಂಬ ವೃತ್ತಿಯನ್ನು ಅಧ್ಯಾರೋಪ ಮಾಡಿ ಅದನ್ನು ಇಲ್ಲ ಹೇಳ್ತಾ ಇದ್ದೀವಿ. ಬಟ್ ಸುಷುಪ್ತಿ ಅನುಭವ ದೃಷ್ಟ್ಯ ನನಗೆ ಒಂದು ವೃತ್ತಿ ಇಲ್ಲ ಎಂದು ಅನಿಸ್ತದೆ? ಅದು ಅನಿಸಲ್ಲ. ಸುಷುಪ್ತಿ ಅನುಭವ ನೇರಾಗಿ ನೋಡಿದ್ದರೆ ಸುಷುಪ್ತಿ ಅನುಭವ ನೇರಾಗಿ ನೋಡಿದ್ದರೆ ಯಾವ ಮಾತು ಇಲ್ಲ, ಯಾವ ಯೋಚನಾ ಇಲ್ಲ, ಅಷ್ಟೇ. ಯಾವ ಮಾತು ಇಲ್ಲ, ಯಾವ ಯೋಚನಾ ಇಲ್ಲ, ಅಷ್ಟೇ. ಆದ್ದರಿಂದ ನಾನೆಂಬ ವೃತ್ತಿಯಿಲ್ಲ, ನಿರ್ವಿಶೇಷ ಎಂಬ ಮಾತು ಸಹ ಹೊಂದಲ್ಲ. ನಿರ್ವಿಶೇಷ ಮಾತು ಅಧ್ಯಾರೋಪಿಸಿ ಹೇಳುವುದೇ. ಏಕೆಂದರೆ ನಾನೆಂಬ ವೃತ್ತಿ ವಿಶೇಷ ಅಂದರೆ ಎಚ್ಚರ ದೃಷ್ಟಿ. ಅದನ್ನು ಬಿಡಿಸಿ ಅಂದರೇನು? ನೀವು ಎಚ್ಚರ ದೃಷ್ಟಿಯಿಂದ ಸುಷುಪ್ತಿಯನ್ನು ನೋಡಬೇಡಿ, ಸುಷುಪ್ತಿ ಅನುಭವ ದೃಷ್ಟ್ಯ ನೋಡಿ. ಆವಾಗ ನಾನೆಂಬ ವೃತ್ತಿ ಎಚ್ಚರದಲ್ಲಿತ್ತು, ಅದನ್ನು ಬಿಟ್ಟು ಬಂದೇ ಅನಿಸುತ್ತದೆ. ನಾನೆಂಬ ವೃತ್ತಿ ಎಚ್ಚರದಲ್ಲಿ, ಆ ಎಚ್ಚರವನ್ನು ಬಿಟ್ಟು ಎಚ್ಚರ ವೃತ್ತಿಯನ್ನು ಬಿಟ್ಟು ನಾನು ಇಲ್ಲಿದ್ದೇನೆ ಅನಿಸುತ್ತದ? ಯಾವುದನ್ನು ಬಿಟ್ಟೇ ಅನಿಸುತ್ತದೋ ಅದೇ ಇಲ್ಲವಲ್ಲ. ಎಚ್ಚರ ಎಂಬುದೇ ಇಲ್ಲ, ನಾನೆಂಬ ವೃತ್ತೇ ಇಲ್ಲ, ಬಿಡುವುದೂ ಇಲ್ಲ. ನಾನೆಂಬ ವೃತ್ತಿ ಇಲ್ಲ, ಅದನ್ನು ಬಿಡುವುದೂ ಇಲ್ಲ, ಅಷ್ಟೇ. ಅದೇನೂ ಹೇಳೋಕ್ಕಾಗಲ್ಲ. ಆ ಸುಷುಪ್ತಿ ಅನುಭವ ಸ್ವತಃ ಸಿದ್ಧವೂ ಅಲ್ಲವೇ? ಆದ್ದರಿಂದ ನಿರ್ವಿಶೇಷ ಎಂಬ ಮಾತು ಅಧ್ಯಾರೋಪಿಸೇ ಹೇಳ್ತಾ ಇದ್ದೀವಿ, ಆಯ್ತಲ್ಲ? ಅಧ್ಯಾರೋಪಿಸಿ ಅಂದರೇನು? ವಿಶೇಷವನ್ನು ಅಧ್ಯಾರೋಪ ಮಾಡಿ ನಾನೆಂಬ ವೃತ್ತಿಯನ್ನು ಇಟ್ಟುಕೊಂಡು ಅದನ್ನು ತೆಗೆದುಬಿಟ್ಟು ಅಪವಾದ ಮಾಡಿ ಹೇಳ್ತಾ ಇದ್ದೀವಿ. ಅಂದರೆ ಆತ್ಮ ತಾನು ಅಪವಾದದಿಂದ ಬಂದಿದ್ದಲ್ಲ. ಅಧ್ಯಾರೋಪವೂ ಬೇಡ, ಅಪವಾದವೂ ಬೇಡ, ಎರಡೂ ಬೇಕಾಗಿಲ್ಲದೆ ಇರುವುದು ಸುಷುಪ್ತಿ. ಅಧ್ಯಾರೋಪವು ಅಂದರೆ ಎಚ್ಚರದ ಅಧ್ಯಾರೋಪವಿಲ್ಲ, ಎಚ್ಚರವನ್ನು ಬಿಡಿಸಿಕೊಂಡಿದ್ದು ಅಲ್ಲ. ಎಚ್ಚರ ಇರುವುದು, ಎಚ್ಚರವನ್ನು ಬಿಡಿಸುವುದು ಎರಡೂ ಇಲ್ಲ. ಹಾಗೆ ಅಂದರೆ ಅಧ್ಯಾರೋಪ ಅಪವಾದ ಎರಡನ್ನು ದಾಟಿ ಇದೆ. ಅದಕ್ಕೆ ಅಧ್ಯಾರೋಪವೂ ಇಲ್ಲ, ಅಪವಾದವೂ ಇಲ್ಲ, ಎರಡನ್ನು ದಾಟಿ ಸ್ವತಃ ಸಿದ್ಧವಾಗಿದೆ. ಹಾಗೆ ನಾನೆಂಬ ವೃತ್ತಿ ಅಂದರೆ ಎಚ್ಚರ, ಅದು ಅಧ್ಯಾರೋಪ. ಆ ಎಚ್ಚರವನ್ನು ಬಿಟ್ಟೆ ಅಂದರೆ ಅಪವಾದ ಅಲ್ಲವೇ? ಎಚ್ಚರ ಇರುವುದೂ ಇಲ್ಲ, ನಾನು ವೃತ್ತಿ ಇರುವುದೂ ಇಲ್ಲ, ಅದನ್ನು ಬಿಡುವುದೂ ಇಲ್ಲ. ನಾನು ವೃತ್ತಿ ಇಲ್ಲ, ಅದನ್ನು ಬಿಡುವುದೂ ಇಲ್ಲ, ಅಷ್ಟೇ. ಅದು ನಿರ್ವಿಶೇಷ. ಹೀಗೆ ನಿರ್ವಿಶೇಷ ಆತ್ಮ ಮನನ ಧ್ಯಾನ ಅಂದರೆ ಹೀಗಿರಬೇಕು. ಈ ತರಹ ಒಂದೊಂದು ಮಾತು ಅನುಭವವನ್ನೇ ಹೇಳಬೇಕೇ ಹೊರತು ಮಾತನ್ನು ಬುದ್ಧಿಯಿಂದ ಕೇಳಬಾರದು. ಬುದ್ಧಿಯಿಂದ ಕೇಳಿದ್ದರೆ ಅದು ಒಂದು ಕಾನ್ಸೆಪ್ಟ್ ಆಗುತ್ತದೆ, ಒಂದು ಭಾವ ಒಂದು ಯೋಚನೆ ಆಗುತ್ತದೆ ಹೊರತು ಅನುಭವವಾಗಲ್ಲ. ಮಾತುಗೆ ಅರ್ಥ ನೇರ ಅನುಭವವೇ, ಯೋಚನೆ ಅಲ್ಲ. ಮಾತುಗೆ ಅರ್ಥ ನೇರ ಅನುಭವವೇ ಹೊರತು ಒಂದು ಯೋಚನೆ ಅಲ್ಲ. ಹಾಗೆ ನಿರ್ವಿಶೇಷ. ಈಗ ನಿತ್ಯ ಶುದ್ಧ ಹೇಳ್ತಾರೆ. ನಿತ್ಯ ಶುದ್ಧ ಅಂದರೇನು? ಅಶುದ್ಧವಿಲ್ಲ ಎಂದು ಹೇಳುವುದೇ ಶುದ್ಧ. ಶುದ್ಧ ಅಂದರೆ ಅರ್ಥವೇನು? ಅಶುದ್ಧ ಅಂದರೇನು? ಅಧ್ಯಾರೋಪಿತ. ಅಧ್ಯಾರೋಪಿತ ಅಂದರೇನು? ರಾಗದ್ವೇಷ.
ರಾಗದ್ವೇಷಗಳು ಪರಿಮಿತಿಗಳು ಯಾವುದಿಲ್ಲ, ಅದರಿಂದ ನಿತ್ಯ ಶುದ್ಧ. ಆತ್ಮ ಅಶುದ್ಧವೇನು ಅಂದರೆ ಅಧ್ಯಾರೋಪವೇ. ಅಂದರೆ ನಾನು ದೇಹ, ನಾನಿಂದ್ರಿಯಗಳು, ನಾನು ಮನಸ್ಸು, ನನಗೆ ಸುಖವಿದೆ ದುಃಖವಿದೆ, ಇವೆಲ್ಲವೂ ಅಶುದ್ಧಗಳು. ಈ ಅಶುದ್ಧಿ ಬಿಟ್ಟಿದ್ದಾನೆ ಅಂದರೆ ಸುಷುಪ್ತಿ ಅನುಭವ ಅಂದರೆ ನಾನು ಊಹಿಸಿಕೊಳ್ಳತಕ್ಕದ್ದಲ್ಲ, ಎಚ್ಚರದಲ್ಲಿದ್ದುಕೊಂಡು ನಾನು ಊಹಿಸ್ತಾ ಇಲ್ಲ, ಎಚ್ಚರವೇ ಇಲ್ಲ, ಅಂತಃಕರಣವೇ ಇಲ್ಲ. ಅಂದರೆ ಅರ್ಥವೇನು? ಎಚ್ಚರ ಅರಿವಿದೆ ನೋಡಿ, ಒಟ್ಟು ಎಚ್ಚರ ಅರಿವು, ಒಟ್ಟು ಎಚ್ಚರ ಅರಿವು, ಒಟ್ಟು ಎಚ್ಚರ ಅರಿವಿನಲ್ಲಿ ಎಚ್ಚರ ಪ್ರಪಂಚ ಬಿದ್ದು ಹೋಯಿತು, ಮುಳುಗಿ ಹೋಯಿತು. ಎಚ್ಚರ ನಾನು ಬುದ್ಧಿ ಹೋಯಿತು, ಕೇವಲ ಅರಿವಿತ್ತಲ್ಲ, ಆ ಅರಿವು ಮಾತ್ರ ಉಳಿಯುತ್ತದೆ, ಅದು ಸುಷುಪ್ತಿ. ಅದರಿಂದ ಅದು ನಿತ್ಯ ಶುದ್ಧ. ಎಚ್ಚರ ಅರಿವಿಗೆ ಅಶುದ್ಧ ಯಾವುದು? ಪ್ರಪಂಚ ಸಂಬಂಧ ಅಶುದ್ಧ, ನಾನೆಂಬ ವೃತ್ತಿ ಅಶುದ್ಧ. ಎಚ್ಚರ ಅರಿವಿನಲ್ಲಿ ಒಟ್ಟು ಎಚ್ಚರ ಅರಿವು, ಅನಂತವಾಗಿರುವ ಅರಿವು, ಒಟ್ಟು ಎಚ್ಚರಾವಸ್ಥೆಯನ್ನು ತಿಳಿಯುವ ಅರಿವಿನಲ್ಲಿ ಅರಿವಿಗೆ ವಿಷಯ ಸಂಬಂಧವಿಲ್ಲ, ನಾನು ವೃತ್ತಿ ಇಲ್ಲ, ಅದು ಅಶುದ್ಧಿ. ಅಶುದ್ಧಿ ಬಿಟ್ಟು ಶುದ್ಧವಾಗಿದೆ ಅಂದರೆ ಅರಿವು ಮಾತ್ರವಾಗಿದೆ, ನಿತ್ಯ ಶುದ್ಧ. ಅದಕ್ಕೆ ರಾಗದ್ವೇಷ ಇಲ್ಲ, ಪರಿಮಿತಿ ಇಲ್ಲ. ಬುದ್ಧ ಅಂದರೇನು? ಅರಿವು. ಶುದ್ಧ ಅಂದರೇನು? ರಾಗದ್ವೇಷವಿಲ್ಲ, ಪರಿಮಿತಿ ಇಲ್ಲ. ಶುದ್ಧ ಅಂದರೇನು? ಅಜ್ಞಾನವಿಲ್ಲ. ಅಜ್ಞಾನವಿಲ್ಲ ಅಂದರೆ ಅರ್ಥವೇನು? ಅಜ್ಞಾನವಿಲ್ಲ ಅಂದರೆ ಅರ್ಥವೇನು? ಗೊತ್ತಾಯ್ತಾ? ಪ್ರಮಾತೃವಿಗೆ ಜ್ಞಾತೃವಿಗೆ ಜ್ಞಾನ ಅಜ್ಞಾನ ಎಂಬುದು ಇರುತ್ತದೆ. ಜ್ಞಾನವಾಗಲಿ ಅಜ್ಞಾನವಾಗಲಿ ಜ್ಞಾತೃವಿಗೆ ಇರುತ್ತದೆ. ಜ್ಞಾತೃವಿಗೆ ಒಂದು ತಿಳಿಯುತ್ತದೆ, ಒಂದು ತಿಳಿಯಲಿಲ್ಲ, ಒಂದು ಗೊತ್ತಾಗ್ತದೆ, ಒಂದು ಗೊತ್ತಾಗಲ್ಲ. ಅಂದರೆ ಜ್ಞಾತೃವಿಗೆ ಪ್ರಪಂಚದಲ್ಲಿ ಎಷ್ಟೋ ಗೊತ್ತಿಲ್ಲದೆ ಇನ್ನೂ ಎಷ್ಟೋ ಇವೆ. ಜ್ಞಾತೃವಿಗೆ ಅಜ್ಞಾನ ಇದೆ, ಜ್ಞಾನ ಇದೆ. ಜ್ಞಾನ ಅಂದ್ರೇನು? ಜ್ಞಾತೃವಿಗೆ ಸಂಬಂಧವಾದರೆ ಜ್ಞೇಯ, ಜ್ಞಾತೃವಿಗೆ ಜ್ಞೇಯ ಸಂಬಂಧವಾದರೆ ಜ್ಞಾತೃವಿಗೆ ಜ್ಞಾನವಾಗುತ್ತದೆ, ಜ್ಞಾತೃವಿಗೆ ಜ್ಞಾನವಾಗುತ್ತದೆ ಅಲ್ಲವೇ? ಜ್ಞಾತೃವಿಗೆ ಜ್ಞಾನವಾಗುತ್ತದೆ ಅಂದರೆ ಜ್ಞೇಯ ಸಂಬಂಧವಾಗುತ್ತದೆ, ಅಂದರೆ ನಾನು ಜ್ಞಾತೃವಾಗಿದ್ದೇನೆ ಎಂದರ್ಥ. ಜ್ಞಾತೃವು ಜ್ಞಾತ್ರವಾಗುವುದೇ ಅಂದರೆ ಜ್ಞೇಯದ ಸಂಬಂಧದಲ್ಲಿರುವುದೇ, ಅಂದರೆ ಎಚ್ಚರದಲ್ಲಿರುವುದೇ. ಎಚ್ಚರದಲ್ಲಿದ್ದೇನೆ, ಆ ಎಚ್ಚರದ ಜ್ಞೇಯ ಸಂಬಂಧವಿದೆ ಎಂದನಿಸುವುದೇ ಅಲ್ಲವೇ? ಎಚ್ಚರದ ಜ್ಞೇಯ ಸಂಬಂಧವಿರುವುದೇ ಜ್ಞಾತೃ. ಜ್ಞಾತೃವಿಗೆ ಜ್ಞೇಯ ಗೊತ್ತು. ಜ್ಞೇಯ ಅಂದರೆ ಕೆಲವು ವಸ್ತುಗಳು, ಕೆಲವು ಪದಾರ್ಥಗಳು ಗೊತ್ತು. ಅಂದರೆ ನಮಗೆ ಎಲ್ಲ ಗೊತ್ತಾ? ಇಡೀ ಎಚ್ಚರ ಅವಸ್ಥೆ ಗೊತ್ತಾ? ಅಲ್ಲ, ಎಚ್ಚರ ಅವಸ್ಥೆಯಲ್ಲಿ ಕೆಲವು ಗೊತ್ತು, ಇನ್ನೂ ಎಷ್ಟೋ ಗೊತ್ತಿಲ್ಲ, ಅಂದರೆ ಅಜ್ಞಾನ. ಅಜ್ಞಾನ ಯಾರಿಗಿದೆ? ಜ್ಞಾತೃವಿಗೆ ಇದೆ. ಜ್ಞಾತೃವಾಗಿರುವುದಂದರೆ ಜ್ಞೇಯ ಸಂಬಂಧದಲ್ಲಿರುವುದು. ಜ್ಞಾತೃವಂದರೆ ಜ್ಞೇಯ ಸಂಬಂಧವಾಗಿರುವುದು. ಅಂದರೆ ಅರ್ಥವೇನು? ಎಚ್ಚರ ಒಳಗಿದ್ದುವುದು ಇರುವುದು ಎಂದರ್ಥ. ಅಂದರೆ ಕೆಲವು ಗೊತ್ತು, ಕೆಲವು ಗೊತ್ತಿಲ್ಲ. ಅಂದರೆ ಸ್ವಲ್ಪ ಜ್ಞಾನ ಇದೆ, ಸ್ವಲ್ಪ ಅಜ್ಞಾನ ಇದೆ. ಇದೇ ಅಜ್ಞಾನ. ನಾನು ಜ್ಞಾತೃವಾಗಿರುವವರೆಗೂ ಅಜ್ಞಾನ ಬಿಡಲ್ಲ. ಏಕೆ? ಜ್ಞಾತೃವಿಗೆ ಇಡೀ ಎಚ್ಚರ ಪ್ರಪಂಚ ಗೊತ್ತಾಗಲ್ಲ. ಎಚ್ಚರ ಪ್ರಪಂಚದಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪನೇ ಗೊತ್ತಾಗ್ತದೆ, ಒಟ್ಟು ಎಚ್ಚರ ಗೊತ್ತಾಗುವುದೇ ಇಲ್ಲ. ಒಟ್ಟು ಎಚ್ಚರ ಹೇಗೆ ಗೊತ್ತಾಗ್ತದೆ? ಏಕೆಂದರೆ ಪ್ರಪಂಚ ಗೊತ್ತಾಗಬೇಕಂದರೆ ವೃತ್ತಿ ಮೂಲಕ ಗೊತ್ತಾಗಬೇಕು. ಜ್ಞಾತೃ ಹೇಗೆ ತಿಳ್ಕೊಳ್ತಾನೆ? ವೃತ್ತಿ ಮೂಲಕ. ಜ್ಞಾತೃವು ವೃತ್ತಿ ಮೂಲಕ ತಿಳ್ಕೊಳ್ತಾನೆ. ವೃತ್ತಿ ಏನು ಮಾಡ್ತದೆ? ಯಾವುದೇ ಒಂದಾನೊಂದು ವಸ್ತುವನ್ನು ಸೆಲೆಕ್ಟ್ ಮಾಡಿ ತೋರಿಸ್ತದೆ, ಒಟ್ಟು ಪ್ರಪಂಚವನ್ನು ತೋರಿಸಲ್ಲವಲ್ಲ. ಯಾವುದೇ ಒಂದನ್ನು ಸೆಲೆಕ್ಟ್ ಮಾಡಿ ತೋರಿಸ್ತದೆ. ಅಂದರೆ ಸೆಲೆಕ್ಟ್ ಮಾಡುವಾಗ ಇಷ್ಟೇ ಒಂದೇ ತೋರಿಸಿ ಮಿಕ್ಕದು ಬಿಡುತ್ತದೆ. ಅಂದರೇನು? ಜ್ಞಾತೃ ರೂಪವಾಗಿ ಹೊಂದುವ ಜ್ಞಾನವೆಲ್ಲ ಸ್ವಲ್ಪ ತಿಳಿಸಿ
ಮಿಕ್ಕದು ತಿಳಿಯದೇ ಬಿಟ್ಟು ಬಿಡುತ್ತದೆ. ಅಂದರೆ ಸ್ವಲ್ಪ ತಿಳಿಸಿ ಮಿಕ್ಕದು ಗೊತ್ತಾಗದಂತೆ ಬಿಟ್ಟು ಬಿಡುತ್ತದೆ. ಅಂದರೆ ಜ್ಞಾತೃ ರೂಪವಾಗಿ ಇರುವುದೇ ಅಜ್ಞಾನ. ಜ್ಞಾತೃ ರೂಪವಾಗಿರುವುದೇ ಅಜ್ಞಾನ. ಆವಾಗ ಮರಿ ನಿತ್ಯ ಬುದ್ಧ, ನಿತ್ಯ ಶುದ್ಧ ಬುದ್ಧ ಹೇಳಿದ್ದಾರಲ್ಲ. ನಿತ್ಯ ಬುದ್ಧ ಅಂದರೆ ಏನು? ನಿತ್ಯ ಬುದ್ಧ ಅಂದರೆ ಜ್ಞಾತೃತ್ವ ಬಿಟ್ಟು ಸಾಕ್ಷಿಯಾಗಿರುವುದೇ ನಿತ್ಯ ಬುದ್ಧ ಅಲ್ಲವೇ? ಏಕೆಂದರೆ ನೀವು ಜ್ಞಾತೃವಾಗಿರುವವರೆಗೂ ಸ್ವಲ್ಪ ಗೊತ್ತು, ಇನ್ನೂ ಸ್ವಲ್ಪ ಗೊತ್ತಿಲ್ಲ. ಒಂದು ಗೊತ್ತು, ಬೇರೆ ಗೊತ್ತಿಲ್ಲದೆ ಏನೋ ಕೆಲವಿದೆ. ಗೊತ್ತಿಲ್ಲದ ಸ್ವಲ್ಪ ಇದೆ, ಗೊತ್ತಿದ್ದು ಸ್ವಲ್ಪ ಇದೆ. ಅಂದರೆ ಜ್ಞಾನ ಅಜ್ಞಾನದ ಹಂತದಲ್ಲೇ ಇರುತ್ತಾನೆ. ಸರ್ವಜ್ಞಾನ ಆಗಲ್ಲವಲ್ಲ. ಸರ್ವಜ್ಞಾನ ಅಂದ್ರೇನು? ಒಟ್ಟು ಎಚ್ಚರ ತಿಳ್ಕೊಳ್ಳಬೇಕು. ಒಟ್ಟು ಎಚ್ಚರ ತಿಳ್ಕೊಳ್ಳರೆ ಏನಾಗುತ್ತದೆ? ಸಾಕ್ಷಿಯಾಗಿ ಬಿಡ್ತಾನೆ. ಸಾಕ್ಷಿಯಾಗಿ ಬಿಟ್ಟರೆ ತನ್ನ ಜ್ಞಾತೃತ್ವ ಬಿಡುತ್ತದೆ. ಜ್ಞಾತೃವು ಯಾವಾಗಲೂ ಜ್ಞೇಯ ಸಂಬಂಧದಲ್ಲೇ ತಿಳ್ಕೊಳ್ತಾನೆ. ಜ್ಞಾತೃವು ಜ್ಞೇಯ ಸಂಬಂಧದಲ್ಲೇ ಬದುಕುತ್ತಾನೆ. ಜ್ಞಾತೃವಿರುವುದೇ ಜ್ಞೇಯ ಸಂಬಂಧ. ಈಗ ಜ್ಞಾತೃವಿರುವವರೆಗೂ ನಿತ್ಯ ಶುದ್ಧ ಆಗಲ್ಲ, ಪೂರ್ಣ ಶುದ್ಧಿ, ನಿತ್ಯ ಬುದ್ಧ ಆಗಲ್ಲ. ಬುದ್ಧ ಅಂದರೆ ಜ್ಞಾನ, ಅಂದರೆ ನಿತ್ಯ ಜ್ಞಾನ ಎಂದರ್ಥ. ನಿತ್ಯ ಜ್ಞಾನ ಆಗಲ್ಲ, ಸ್ವಲ್ಪ ಜ್ಞಾನವೇ ಇರುತ್ತದೆ. ಮರಿ ಸ್ವಲ್ಪ ಜ್ಞಾನ ಬಿಡುವುದು, ಪೂರ್ಣ ಜ್ಞಾನ ಆಗುವುದು ಅಂದರೆ ಜ್ಞಾತೃತ್ವವೇ ಬಿಡುವುದು. ಜ್ಞಾತೃತ್ವವೇ ಬಿಟ್ಟರೆ ಸ್ವಲ್ಪ ಗೊತ್ತು, ಮಿಕ್ಕದು ಬಿಟ್ಟಿದೆ ಎಂದಿಲ್ಲ. ಗೊತ್ತಾಯಿತು ಬಿಟ್ಟಿದೆ ಇಲ್ಲ, ಒಟ್ಟು ಗೊತ್ತಾಗ್ತದೆ. ಒಟ್ಟು ಗೊತ್ತಾದರೆ ಅಜ್ಞಾನವಿರುವುದಿಲ್ಲ. ಅದು ನೋಡಿ, ಸ್ವಲ್ಪ ತಿಳ್ಕೊಂಡರೆ ಸ್ವಲ್ಪ ಬಿಟ್ಟಂತೆ ಆಗುತ್ತದೆ, ಆವಾಗ ಅಜ್ಞಾನ ಆಗಿಬಿಡ್ತದೆ. ಅಂದರೆ ಅಲ್ಪಜ್ಞಾನವೇ ಅಜ್ಞಾನ ಆಯ್ತಾ ಅಲ್ಲವ? ಅಜ್ಞಾನ ಅಂದ್ರೇನು? ಅಲ್ಪಜ್ಞಾನವಿದ್ದರೆ ಇಷ್ಟೇ ಗೊತ್ತು, ಮಿಕ್ಕದು ಬಿಟ್ಟಿದೆ ಅಂದರೆ ಅಜ್ಞಾನ. ಅಲ್ಪಜ್ಞಾನವೇ ಅಜ್ಞಾನ ಅಲ್ಲವೇ? ಅದಕ್ಕೋಸ್ಕರ ಭಾಷ್ಯಕಾರರು ಹೇಳ್ತಾರೆ, ಮಿಥ್ಯಾಜ್ಞಾನವೇ ಅಜ್ಞಾನ, ತಪ್ಪು ತಿಳುವಳಿಕೆಯೇ ಅಜ್ಞಾನ, ಭ್ರಾಂತಿ ಅಜ್ಞಾನ, ಅಧ್ಯಾಸವೇ ಅಜ್ಞಾನ. ಸಚ್ಚಿದಾನಂದೇಂದ್ರ ಸ್ವಾಮಿಗಳು ಮಿಥ್ಯಾಜ್ಞಾನವೇ ಅಜ್ಞಾನ, ತಪ್ಪು ತಿಳುವಳಿಕೆ ಅಜ್ಞಾನ, ಅಲ್ಪಜ್ಞಾನ ಅಜ್ಞಾನ. ಏಕೆ? ಸ್ವಲ್ಪನೇ ಗೊತ್ತು, ತಪ್ಪಾಗಿ ಗೊತ್ತು ಅಂದರೆ ಮಿಕ್ಕದು ಗೊತ್ತಿಲ್ಲ, ವಾಸ್ತವಿಕತೆ ಗೊತ್ತಿಲ್ಲ, ಅದೇ ಅಜ್ಞಾನ. ಆದ್ದರಿಂದ ತಾನು ಜ್ಞಾತೃತ್ವವನ್ನು ಬಿಟ್ಟು, ಅಂದರೇನು? ಜ್ಞೇಯವನ್ನು ತಿಳ್ಕೊಳ್ಳುವುದು ಬಿಟ್ಟು ಒಟ್ಟು ಎಚ್ಚರಾವಸ್ಥೆಯನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಒಟ್ಟು ಎಚ್ಚರವನ್ನು ತಿಳಿಯುವುದಂದ್ರೇನು? ಒಟ್ಟು ಎಚ್ಚರವನ್ನು ತಿಳಿಯುವಕ್ಕೆ ಪ್ರಯತ್ನ ಮಾಡಿದ್ದರೆ ಒಂದಾನೊಂದು ವೃತ್ತಿ ಆಗಲ್ಲ. ಒಟ್ಟು ಎಚ್ಚರ ಅಂದರೆ ಏನಾಗುತ್ತದೆ? ಒಂದು ವೃತ್ತಿಗೆ ಯಾವುದೂ ಸಿಗಲ್ಲ ಅಲ್ಲವೇ? ನೀವು ಒಂದೊಂದು ತಗೊಂಡರೆ ವೃತ್ತಿ ಹುಟ್ಟುತ್ತದೆ. ಒಟ್ಟು ಎಚ್ಚರ ಅಂದರೆ ವೃತ್ತೇ ಹುಟ್ಟಲ್ಲ. ಒಟ್ಟು ಎಚ್ಚರ ಅಂದರೆ ಏನು? ಇಡೀ ಪ್ರಪಂಚ ವೃತ್ತಿ ಮಾಡಿಬಿಟ್ಟರೆ ಅದೆಲ್ಲ ಏನಾಗಿ ಬಿಡ್ತದೆ? ಒಟ್ಟು ಎಚ್ಚರ, ಇಡೀ ಎಚ್ಚರ ಪ್ರಪಂಚವನ್ನು ಆಗಿಬಿಟ್ಟರೆ ವೃತ್ತೇ ಹುಟ್ಟಲ್ಲ. ವೃತ್ತೇ ಹುಟ್ಟಲ್ಲ ಅಂದರೆ ಅರ್ಥವೇನು? ಆಲ್ ಪ್ರಪಂಚ ತನ್ನಲ್ಲೇ ಮುಳುಗಿ ಹೋಗುತ್ತದೆ. ವೃತ್ತೇ ಇಲ್ಲ ಅಂದರೆ ಏನು? ತಾನು ಜ್ಞಾತೃವಾಗಲ್ಲ, ಜ್ಞಾತೃತ್ವ ಬಿಡುತ್ತದೆ. ಜ್ಞೇಯ ಇಟ್ಟುಕೊಂಡರೆ ಜ್ಞಾತೃವಾಗುತ್ತಾನೆ. ಜ್ಞೇಯ ಅಂದರೇನು? ಒಂದಾನೊಂದು ತಿಳ್ಕೊಂಡರೆ ಜ್ಞಾತೃವಾಗುತ್ತಾನೆ. ಈಗ ಜ್ಞೇಯ ಬಿಡಬೇಕು ಅಂದರೆ ಒಟ್ಟು ಎಚ್ಚರ ನೋಡು. ಒಟ್ಟು ಎಚ್ಚರ ಅಂದರೆ ಜ್ಞೇಯ ಸಿಗಲ್ಲ, ಜ್ಞೇಯ ಎಂಬುದೇ ಸಿಗಲ್ಲ. ಅಂದರೇನು? ತಾನು ಜ್ಞಾತೃವಾಗಿರುವುದಿಲ್ಲ. ಜ್ಞೇಯ ಸಿಗಲ್ಲ, ಜ್ಞಾತೃವಾಗಿರುವುದಿಲ್ಲ. ಜ್ಞಾತೃ ಎರಡು ಮುಳುಗಿ ಹೋಗ್ತವೆ. ಸುಮ್ಮನೆ ಅರಿವಾಗಿರುತ್ತಾನೆ, ಒಟ್ಟು ಅರಿವಾಗಿರುತ್ತಾನೆ. ಅದೇ ಸಾಕ್ಷಿ. ಸಾಕ್ಷಿ ಸರ್ವಜ್ಞ. ಏಕೆ? ಸಾಕ್ಷಿ ಅಂದರೆ ಒಂದಾನೊಂದನ್ನು ತಿಳ್ಕೊಳ್ಳುವುದು ಸಾಕ್ಷಿಯಲ್ಲ, ಅರಿವಾಗಿರುವುದೇ ಸಾಕ್ಷಿ. ಅರಿವಾಗಿರುವುದೇ ಸರ್ವಜ್ಞ ಅಂದರೆ ಏನು? ಎಲ್ಲವೂ ತಿಳ್ಕೊಳ್ಳುವುದು. ಎಲ್ಲವೂ ತಿಳ್ಕೊಳ್ಳುವುದಂದರೆ ಏನು? ಅರಿವಾಗಿರುವುದೇ ಎಲ್ಲದೂ ತಿಳ್ಕೊಳ್ಳುವುದು. ಸಾಕ್ಷಿಯಾಗಿರುವುದು ಅಂದರೆ ಅರಿವಾಗಿರುತ್ತಾನೆ, ಒಟ್ಟು ಅರಿವಾಗಿರುತ್ತಾನೆ ಅಷ್ಟೇ. ಅರಿವೇ ಅರಿವು, ಅರಿವೇ ಅರಿವು, ಅದೇ ಸಾಕ್ಷಿ. ಏಕೆಂದರೆ ಸಾಕ್ಷಿ ಎಂದಿಗೂ ಅರಿವೇ ಇರುತ್ತಾನೆ. ಅವರಿಗೆ ಇದು ಗೊತ್ತು ಇದು ಗೊತ್ತಿಲ್ಲ ಎಂಬ ವಿಂಗಡವಿರುವುದಿಲ್ಲ. ಇದು ಗೊತ್ತು ಇದು ಗೊತ್ತಿಲ್ಲ ಎಂದು ವಿಂಗಡ ಇರುವುದಿಲ್ಲ. ಎಲ್ಲವೂ ಅರಿವೇ ಅರಿವು, ಅರಿವೇ ಅರಿವು ಅಷ್ಟೇ. ಅಂದರೆ ತಾನು ಜ್ಞಾತೃವಾಗಿ ತಿಳಿಯುತ್ತಾ ಇಲ್ಲ, ಜ್ಞಾತೃವೆಂಬ ಪ್ರತ್ಯಯ ಬಿಟ್ಟು ಕೇವಲ ಅರಿವಾಗಿದ್ದಾನೆ. ಅದು ಆಗುವುದು ಹೇಗೆ? ಜ್ಞಾತೃವನ್ನು ಬಿಟ್ಟರೆ ಸಾಕ್ಷಿ ಆಗುತ್ತಾನೆ. ಸಾಕ್ಷಿಯನ್ನು ಒಂದಾನೊಂದು ಜ್ಞೇಯಕ್ಕೆ ಕನೆಕ್ಟ್ ಮಾಡಿದ್ದರೆ ಜ್ಞಾತೃವೆಂದು ಹೆಸರಷ್ಟೇ. ಜ್ಞಾತೃ ಯಾರು?
ಜ್ಞೇಯ ಸಂಬಂಧದಿಂದ ಸಾಕ್ಷಿಯನ್ನು ನೋಡಿದ್ದರೆ ಜ್ಞಾತೃವನಿಸುತ್ತದೆ. ಜ್ಞೇಯ ಸಂಬಂಧ ಬಿಡಿ, ಜ್ಞಾತೃತ್ವ ಬಿಡುತ್ತದೆ. ಅಂದರೆ ಒಟ್ಟು ಪ್ರಪಂಚವನ್ನು ನೋಡುವಕ್ಕೆ ಹೋದರೆ ಪ್ರಪಂಚವನ್ನೆಲ್ಲ ವ್ಯಾಪಿಸಿ ಬಿಡ್ತಾನೆ. ಒಟ್ಟು ಎಚ್ಚರ ಅವಸ್ಥೆಯನ್ನು ವ್ಯಾಪಿಸಿ ಬಿಟ್ಟರೆ ಅವಸ್ಥವನ್ನು ಒಟ್ಟು ಎಚ್ಚರ ಅವಸ್ಥೆಯನ್ನು ವ್ಯಾಪಿಸಿದ್ದರೆ ಅವಸ್ಥೆ ತನಗೆ ಬಿಡಿಯಾಗಿ ಕಂಡು ಬರಲ್ಲ. ತಾನು ಜ್ಞಾತೃವಾಗಿರುವುದಿಲ್ಲ, ತನಗೆ ಜ್ಞೇಯವಾಗಿ ತೋರುವುದಿಲ್ಲ. ಅವಸ್ಥೆ ತನ್ನಲ್ಲಿ ಮುಳುಗಿ ಹೋಗುತ್ತದೆ. ಆವಾಗ ತಾನು ಅರಿವು ಮಾತ್ರ ಉಳಿಯುತ್ತಾನೆ, ಸಾಕ್ಷಿ ಆಗ್ತಾನೆ. ಅದನ್ನೇ ನಿತ್ಯ ಬುದ್ಧ ಹೇಳಿದ್ದೀವಿ. ನಿತ್ಯ ಬುದ್ಧ ಅಂದರೆ ಜ್ಞಾನ. ನಿತ್ಯ ಬುದ್ಧ. ನಿತ್ಯ ಶುದ್ಧ ಅಂದರೆ ಏನು? ದೇಹವೇ ಅಶುದ್ಧ. ಅನಾತ್ಮವನ್ನು ಹಿಡ್ಕೊಳ್ಳುವುದೇ ಅಶುದ್ಧ. ರಾಗದ್ವೇಷ ಹಿಡ್ಕೊಳ್ಳುವುದೇ ಅಶುದ್ಧ. ಆದ್ದರಿಂದ ದೇಹಾಭಿಮಾನ, ಇಂದ್ರಿಯಾಭಿಮಾನ, ಮನಸ್ಸಿನ ಅಭಿಮಾನ ಅಶುದ್ಧ. ಸಾಕ್ಷಿ ನಿತ್ಯ ಶುದ್ಧ. ಸಾಕ್ಷಿಯನ್ನು ದೇಹವಾಗಿ ತಿಳ್ಕೊಳ್ತಾ ಇಲ್ಲ ಅಂದರೆ ದೇಹವೃತ್ತಿ ಇಲ್ಲ, ಇಂದ್ರಿಯ ವೃತ್ತಿ ಇಲ್ಲ, ಮನೋವೃತ್ತಿ ಇಲ್ಲ, ಅಹಂ ವೃತ್ತಿ ಇಲ್ಲ, ಅರಿವು ಮಾತ್ರವಾಗಿದೆ. ಅದು ನಿತ್ಯ ಶುದ್ಧ. ಬುದ್ಧ ಅಂದರೇನು? ಅರಿವೇ ಬುದ್ಧ, ಸಾಕ್ಷಿಯಾಗುವುದೇ ಬುದ್ಧ. ಮುಕ್ತ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ನಿತ್ಯ ಮುಕ್ತ ಅಂದರೇನು? ಬಂಧನವೇ ಇಲ್ಲ. ನಾನು ಇಂಥವನು ಅಂದರೆ ಪರಿಮಿತಿ ಆಗುತ್ತದೆ. ಜ್ಞಾತೃವಾಗುವುದೇ ಪರಿಮಿತಿ, ವ್ಯಕ್ತಿಯಾಗುವುದೇ ಪರಿಮಿತಿ. ಪರಿಮಿತಿ ಆದರೆ ನಾನು ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ನಾನು ಒಂದು ವಸ್ತುವಾಗಿ ಬಿಟ್ಟರೆ ಒಂದು ಗುಣಕ್ಕೆ ಪರಿಮಿತವಾಗ್ತೀನಿ, ಒಂದು ದೇಶದಲ್ಲಿ, ಒಂದು ಕಾಲದಲ್ಲಿ, ಒಂದು ರೂಪಕ್ಕೆ ಪರಿಮಿತವಾಗ್ತೀನಿ. ಆವಾಗ ಇದು ಬದ್ಧ ಆಗುತ್ತದೆ. ಬಂಧನ ರಹಿತ ಅಂದರೆ ಒಟ್ಟು ಅವಸ್ಥೆಯನ್ನು ತಿಳಿಯುವ ಸಾಕ್ಷಿಯಾಗಿದ್ದರೆ ನಾನು ಅವಸ್ಥೆ ಬಿಟ್ಟೆ, ಅವಸ್ಥೆ ತನ್ನಲ್ಲಿ ಮುಳುಗಿ ಹೋಯಿತೇ ಹೊರತು ತಾನು ಅವಸ್ಥವನ್ನೆಲ್ಲ ವ್ಯಾಪಿಸಿದ್ದೇನೆ. ಎಚ್ಚರ ಅವಸ್ಥೆಯನ್ನೆಲ್ಲ ವ್ಯಾಪಿಸಿದ್ದ ಅರಿವು ನಿತ್ಯ ಮುಕ್ತ. ಅಂದರೆ ತನ್ನ ಆತ್ಮಸ್ವರೂಪ ನಿರ್ವಿಶೇಷ ಆಯಿತು, ಹೇಳಾಯಿತು. ನಿತ್ಯ ಶುದ್ಧ ಹೇಳಿದ್ದೇವೆ, ನಿತ್ಯ ಬುದ್ಧ ಹೇಳಿದ್ದೇವೆ, ನಿತ್ಯ ಮುಕ್ತ ಅಂದರೆ ಏನು ಹೇಳಿದ್ದೇವೆ ಅಲ್ಲವೇ? ಅಂದರೆ ಒಂದೊಂದು ಪದದಿಂದ ಆತ್ಮಸ್ವರೂಪವನ್ನೇ ಮನನ ಮಾಡಿ ಆ ಸ್ವರೂಪದಲ್ಲಿ ನಿಂತಿರುವುದು ಹೇಗೆ ತಿಳ್ಕೊಂಡಿದ್ದೇವೆ. ನಿತ್ಯ ಮುಕ್ತ ಸ್ವರೂಪಶ್ಚ ಸನ್. ಹೀಗೆ ಆತ್ಮ ನಿರ್ವಿಶೇಷವಾಗಿದೆ. ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ಮುಕ್ತ ಎಂದು ಹೇಳಲು ಬೇಕಾಗಿಲ್ಲ. ಏಕೆ? ಬಂಧನ ಇಟ್ಕೊಂಡು ಮುಕ್ತ ಹೇಳಿದ್ದೀವಿ. ಬಂಧನನೇ ಇಲ್ಲದಿದ್ದರೆ ಮುಕ್ತ ಎಂದು ಹೇಳಬೇಕಾಗಿಲ್ಲ. ಏಕೆ? ಅದು ಯಾವಾಗಲಿರುವುದೇ ನಿತ್ಯ ಮುಕ್ತ. ಅಂದರೆ ಹಿಂದೆ ಸ್ವಲ್ಪ ಹೊತ್ತು ಬಂಧನ ಇಟ್ಟುಕೊಂಡು ಈಗ ಬಿಡಿಸ್ಕೊಂಡಿದ್ದೇವೆ ಅಂದಲ್ಲ. ಬಂಧನ ಕೆಲವು ದಿವಸ ಇದ್ದು ಬಿಡಿಸ್ಕೊಂಡರೆ ಆವಾಗ ಮುಕ್ತಿ ಹೇಳ್ತೀವಿ. ಇದು ಆ ತರಹ ಮುಕ್ತಿ ಅಲ್ಲ. ನಿತ್ಯ ಮುಕ್ತ ಅಂದರೆ ಅರ್ಥವೇನು? ಒಂದು ಸ್ವಲ್ಪ ಹೊತ್ತು ಬಂಧನ ಇದ್ದುಕೊಂಡು ಬಿಟ್ಟಿದ್ದಲ್ಲ, ಎಂದಿಗೂ ನಾನು ಮುಕ್ತನೇ. ಅಂದರೆ ಮುಕ್ತೇ ನಾನು, ನನ್ನ ಸ್ವರೂಪವೇ ಮುಕ್ತಿ ಎಂದರ್ಥ. ನಾನು ಹಿಂದೆ ಬಂಧನ ಇಟ್ಟುಕೊಂಡು ಈಗ ಬಿಡಿಸ್ಕೊಂಡೇ ಅಲ್ಲ, ನಾನಿರುವುದೇ ಮುಕ್ತ. ಹಾಗೆ ಆಯಿತಾ? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಶ್ಚ ಸನ್ನಪಿ ಅಯಮಾತ್ಮ. ಇಷ್ಟು ನಿರ್ವಿಶೇಷವಾಗಿದೆ, ನಿತ್ಯ ಶುದ್ಧವಾಗಿದೆ, ನಿತ್ಯ ಬುದ್ಧವಾಗಿದೆ, ನಿತ್ಯ ಮುಕ್ತವಾಗಿದೆ. ಆದರೆ ಕೆಲವರಿಗೆ ಅನಿಸುತ್ತದೆ ನೀವು ಹೇಳಿದ್ದು ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲವಲ್ಲ ಅಂತ. ಅದು ಅವಿದ್ಯೆ. ನೋಡಿ, ಹೇಳಿದ್ದು ನಿಮ್ಮ ಅನುಭವಕ್ಕೆ ಬಂತೋ ಆಯಿತು, ಈಗ ಅವಿದ್ಯೆ ಇಲ್ಲ. ಅದು ನೀವು ಹೇಳಿದ್ದು ಒಳ್ಳೆಯದು ಅನಿಸುತ್ತಾ ಇದೆ, ಆದರೆ ನಮ್ಗೆ ಅರ್ಥವಾಗ್ತಾ ಇಲ್ಲ. ನಾನೇ ಅದು ಅನಿಸುತ್ತಾ ಇಲ್ಲ. ಏನನ್ನಿಸುತ್ತಾ ಇದೆ? ನಾನು ಇನ್ನು ಯಾರೋ ಅನಿಸುತ್ತದೆ. ಅದು ಅವಿದ್ಯೆ. ತಾನೇ ಸಾಕ್ಷಿ ಸ್ವರೂಪ, ಎಲ್ಲ ಅವಸ್ಥೆಗಳಿಗೆ ಸ್ವರೂಪವಾಗಿರುವ ಅದ್ವಿತೀಯ ಆತ್ಮ ಎಂದು ಆಗಿದ್ದರೂ ಅದು ನನಗೆ ಗೊತ್ತಾಗ್ತಾ ಇಲ್ಲ ಎಂದು ಯಾರಿಗನ್ನಿಸುತ್ತದೆ? ನಾನು ಪ್ರಮಾತೃ, ನಾನು ಜ್ಞಾತೃ, ನಾನು ಕರ್ತೃ, ನಾನು ಭೋಕ್ತೃ ಎಂಬ ವೃತ್ತಿ ಯಾರಿಗಿದೆಯೋ ಅವನಿಗೆ ಆ ಬ್ರಹ್ಮ ನಾನಲ್ಲ ಎಂದು ಅನಿಸುತ್ತದೆ. ಈ ಅನಿಸಿಕೆಯಲ್ಲಿರುವವನು ಅಜ್ಞಾನಿ. ಅಂದರೆ ಅದು ಅನಾದಿಯ ವಿದ್ಯಾದ್ಯಾರೋಪಿತ. ಇದು ಅನಾದಿಯ ವಿದ್ಯೆ.
ಇದು ಅವಿದ್ಯೆ ಅಲ್ಲವೇ? ನಾನು ಒಬ್ಬ ವ್ಯಕ್ತಿ, ನಾನು ಮುಕ್ತನಲ್ಲ, ನಾನು ಶುದ್ಧ ಚೈತನ್ಯವಲ್ಲ, ನನಗೆ ಎಷ್ಟೋ ಗೊತ್ತು, ಇನ್ನೂ ಗೊತ್ತಿಲ್ಲದೆ ಎಷ್ಟೋ ಇದೆ ಅಂದ್ರೇನು? ಎಷ್ಟೋ ಗೊತ್ತಿದೆ, ಗೊತ್ತಿಲ್ಲದೆ ಇನ್ನೆಷ್ಟೋ ಇದೆ ಅನಿಸಿದ್ದರೆ ಏನು ಅಂದರೆ ತನಗೆ ಪ್ರಮಾತೃತ್ವ ಇದೆ ಎಂದರ್ಥ. ಜ್ಞಾತೃತ್ವವಿದೆ, ವ್ಯಕ್ತಿತ್ವ ಇದೆ, ಅದೇ ಅವಿದ್ಯೆ. ಆ ವ್ಯಕ್ತಿತ್ವವು ಅಧ್ಯಾಸ. ಅಧ್ಯಾಸ ಅಂದರೆ ಏನು? ತಾನು ಅಲ್ಲದನ್ನು ತಾನು ಅಂದ್ಕೊಂಡು ಬಿಟ್ಟ, ತಾನು ಇದ್ದನ್ನು ಗೊತ್ತಿಲ್ಲ, ತನ್ನನ್ನು ಇನ್ನೂ ಯಾವುದೋ ಅಂದ್ಕೊಂಡ. ಆ ಅಂದ್ಕೊಂಡಿದ್ದು ತನಗಿಷ್ಟವಾಗ್ತಾ ಇಲ್ಲ, ಬಟ್ ಅದೇ ಇದ್ದೀನಿ ನಾನು ಪರಿಮಿತ ಜೀವ, ಕರ್ತೃ ಭೋಕ್ತೃ ಜ್ಞಾತೃವಾಗಿದ್ದೇನೆ, ಬಟ್ ಇದಿಷ್ಟವಾಗ್ತಾ ಇಲ್ಲ, ಆದರೂ ಇದ್ದೆ. ಆದ್ದರಿಂದ ಈ ತಪ್ಪು ಅಂದರೆ ನನಗಿಷ್ಟವಿಲ್ಲದ, ನಾನು ಅಲ್ಲದ ರೂಪದಲ್ಲಿದ್ದೀನಿ. ಇದು ಅಧ್ಯಾಸ. ಈ ಅಧ್ಯಾಸವು ಯಾವ ಕಾರಣದಿಂದ ಬಂತು ಅಂದರೆ ಕಾರಣ ಹುಡುಕಬೇಕಾಗಿಲ್ಲ. ಏಕೆ? ಈ ಅಧ್ಯಾಸದಲ್ಲಿರುವಾಗಲೇ ಕಾರಣ ಹುಡುಕುವುದಾಗುತ್ತದೆ. ಅಧ್ಯಾಸದಲ್ಲಿರುವವನಿಗೆ ಕಾರ್ಯಕಾರಣ ಎಂಬ ಯೋಚನೆ ಬರುತ್ತದೆ. ಆದ್ದರಿಂದ ಕಾರ್ಯಕಾರಣವು ಅಧ್ಯಾಸ ಒಳಗೆ, ಅದನ್ನೇ ಅನಾದಿ ಎಂದು ಹೇಳಿದ್ದೀವಿ. ಅನಾದಿ ಅಧ್ಯಾಸ. ಇಲ್ಲಿ ನೋಡಿ ಶಂಕರ ಸ್ವಾಮೀಜಿ ಹೇಳ್ತಾರೆ, ಅನಾದ್ಯ ವಿದ್ಯಾಧ್ಯಾರೋಪಿತ, ಅನಾದಿಯ ವಿದ್ಯಾಧ್ಯಾರೋಪಿತ, ಅನಾದಿಯ ವಿದ್ಯದಿಂದ ಅಧ್ಯಾರೋಪಿತ. ಅನಾದಿಯ ವಿದ್ಯೆ ಅಂದ್ರೇನು? ಅವಿದ್ಯೆ ಅಂದರೆ ತಪ್ಪು ತಿಳುವಳಿಕೆ. ಅನಾದಿ ಅಂದ್ರೇನು? ಅದಕ್ಕೆ ಕಾರಣವಿಲ್ಲ ಎಂದರ್ಥ. ಈ ಅಧ್ಯಾಸ ಇದೆ ಅನಿಸುತ್ತಾ ಇದೆ ಅಷ್ಟಿಗೆ, ಅದಕ್ಕೆ ಕಾರಣ ಹುಡುಕಕ್ಕಾಗಲ್ಲ. ಕಾರಣ ಹುಡುಕುವುದು ಅಂದರೆ ಆ ಕಾರಣ ಕಾರ್ಯ ಎಂಬ ಬುದ್ಧಿಯೇ ಅಧ್ಯಾಸ. ಅದಕ್ಕೆ ಕಾರಣ ಹುಡುಕಿದ್ದರೆ ನೀವು ಅಧ್ಯಾಸ ಒಳಗೆ ಇದ್ದೀವಿ ಎಂದರ್ಥ. ನೀವು ಅಧ್ಯಾಸಕ್ಕೆ ಕಾರಣ ಹುಡುಕುವುದು ಅಂದರೆ ಅಧ್ಯಾಸ ಒಳಗೆ ಇದ್ದುಕೊಂಡು ಹುಡುಕುವುದು ಆಗುತ್ತದೆ. ಏನಪ್ಪ? ಒಂದಕ್ಕೆ ಕಾರಣ ಹುಡುಕಬೇಕಂದರೆ ಅದನ್ನು ಬಿಟ್ಟು ಮೂಲಕ್ಕೆ ಹೋಗಬೇಕಾ? ಅದರಲ್ಲೇ ಇದ್ದು ಕಾರಣ ಹುಡುಕುವುದಾಗುತ್ತದೆ. ಏನಪ್ಪ? ಬೇರು ಹುಡುಕಬೇಕಂದರೆ ಮರಗಿಂತ ಒಳಗೆ, ಭೂಮಿ ಒಳಗೆ ಹೋಗಬೇಕಾ? ಮರದಲ್ಲೇ ಬೇರು ಸಿಗ್ತದೆ. ಮರಕ್ಕಿಂತ ಕೆಳಗೆ ಹೋಗಬೇಕು, ಎಲ್ಲಿ? ಭೂಮಿ ಒಳಗೆ. ಅದರಿಂದ ಕಾರ್ಯಕ್ಕಿಂತ ಒಳಗೆ ಹೋದರೆ ಕಾರಣ ಗೊತ್ತಾಗ್ತದೆ. ಆದರೆ ಅಧ್ಯಾಸಕ್ಕೂ ಕಾರಣ ಹುಡುಕುವುದು ಅಂದರೆ ಅಧ್ಯಾಸ ಒಳಗೆ ಇದ್ದುಕೊಂಡೇ ಕಾರಣ ಹುಡುಕುವುದಾಗುತ್ತದೆ. ಕಾರಣ ಹುಡುಕುವುದೆಲ್ಲ ಅಧ್ಯಾಸ ಒಳಗೆ ಇರುವುದೇ ಎಂದರ್ಥ. ಅಧ್ಯಾಸಕ್ಕೆ ಕಾರಣ ಹುಡುಕುವುದು ನೋಡಿ, ಅಧ್ಯಾಸವನ್ನು ಬಿಟ್ಟು ಹೊರಗೆ ಬಂದು ಹುಡುಕುವುದಲ್ಲ. ಅಧ್ಯಾಸಕ್ಕೆ ಕಾರಣ ಹುಡುಕುವುದಂದರೆ ಅಧ್ಯಾಸ ಒಳಗೆ ಇದ್ದುಕೊಂಡು ಹುಡುಕುವುದು ಎಂದಾಗುತ್ತದೆ. ಅಧ್ಯಾಸ ಒಳಗೆ ಇದ್ದುಕೊಂಡು ಹುಡುಕುವುದಂದರೆ ಅಧ್ಯಾಸದಲ್ಲೇ ಇದ್ದೀವಿ. ನೀವು ಅಧ್ಯಾಸದಲ್ಲೇ ಇದ್ದು ಏನೇನೋ ನೋಡುತ್ತಾ ಇದ್ದರೆ ಅದೆಲ್ಲ ಅಧ್ಯಾಸ. ಅದರಿಂದ ಅಧ್ಯಾಸಕ್ಕೆ ಕಾರಣ ಹುಡುಕುವುದಂದರೆ ಅಧ್ಯಾಸದಲ್ಲೇ ಮುಂದುವರಿಯುವುದು, ಅಧ್ಯಾಸದಲ್ಲೇ ಓಡಾಡುವುದು, ಅಧ್ಯಾಸದಲ್ಲೇ ಹುಡುಕಾಡುವುದು ಆಗುತ್ತದೆ. ಆದ್ದರಿಂದ ಅಧ್ಯಾಸದಲ್ಲೇ ಇದ್ದುಕೊಂಡುವುದನ್ನು ಇಂದ ಪ್ರಯೋಜನವೇನಿಲ್ಲ. ಅದಕ್ಕೋಸ್ಕರ ಅದನ್ನು ಅನಾದಿ ಹೇಳಿದ್ದೇವೆ. ಅಧ್ಯಾಸಕ್ಕೆ ಕಾರಣ ಹುಡುಕಕ್ಕಾಗಲ್ಲ. ಅಧ್ಯಾಸಕ್ಕೆ ಕಾರಣ ಹುಡುಕಕ್ಕಾಗಲ್ಲ. ಏಕೆ? ನೀವು ಹುಡುಕುತ್ತಾ ಇದ್ದರೆ ಅಧ್ಯಾಸ ಒಳಗೆ ಇದ್ದೀವಿ ಎಂದಾಗುತ್ತದೆ. ನೀವು ಕನಸಿಗೆ ಕಾರಣ ಹುಡುಕಿದ್ದರೆ ನೀವು ಕನಸಿನಲ್ಲೇ ಹುಡುಕ್ತಾ ಇರ್ತೀರಿ. ಕನಸಿನಲ್ಲಿ ಎಚ್ಚರಗೊಂಡರೆ ಕನಸೇ ಇಲ್ಲ, ಅದಕ್ಕೆ ಕಾರಣವೇನು? ಹುಡುಕೋದು. ಕನಸೇ ಇಲ್ಲ, ಕಾರಣ ಯಾರು? ಕಾರಣವೂ ಇಲ್ಲ. ಕನಸು ಇಲ್ಲ, ಕಾರಣವಿಲ್ಲ, ತಾನೇ ತಾನು ಅದ್ವಿತೀಯ, ಹಾಗೆ ಆಗ್ತದೆ. ಆದ್ದರಿಂದ ಅಧ್ಯಾಸಕ್ಕೆ ಕಾರಣ ಹುಡುಕುವುದಾಗುವುದಿಲ್ಲ. ಹುಡುಕಿದರೆ ಅದು ಅಧ್ಯಾಸ ಒಳಗೆ ಇರುವುದೇ ಆಗುತ್ತದೆ. ಅಧ್ಯಾಸ ಒಳಗೆ ಇರುವುದಾಗುತ್ತದೆ. ಆದ್ದರಿಂದ ಇದಕ್ಕೆ ಅನಾದಿ ಅಧ್ಯಾಸ ಎಂದು ಹೇಳಿದ್ದೇವೆ. ನೋಡಿ, ಅನಾದಿ ಅಂದರೆ ಹೇಗೆ? ಅನಾದಿ ಅಂದರೆ ಕಾರ್ಯಕಾರಣ ಭಾವವೆಲ್ಲ ಅಧ್ಯಾಸ ಒಳಗೆ ಇದೆ ಅಂತ ಅರ್ಥ. ಅಧ್ಯಾಸವನ್ನು ಅಪವಾದ ಮಾಡ್ತೀವಿ, ಕಾರಣ ಹುಡುಕಕ್ಕಾಗಲ್ಲ. ಕಾರಣ ಹುಡುಕಿದ್ದರೆ ಅಧ್ಯಾಸ ಒಳಗೆ ಇದ್ದುಕೊಂಡೇ ಹುಡುಕ್ತೀವಿ. ಅಧ್ಯಾಸ ಒಳಗೆ ಇದ್ದುಕೊಂಡು ಹುಡುಕುವುದು ಅಂದರೆ ಅಧ್ಯಾಸ ಒಳಗೇ ಇದ್ದಂತೆ ಅಲ್ಲೇ ಇದ್ದುಕೊಂಡು ಅಲ್ಲೆಲ್ಲೇ ಓಡಾಡುವುದಾಗುತ್ತದೆ. ಅದರಿಂದ ಏನು ಪ್ರಯೋಜನವಿಲ್ಲ. ನೀವು ಅಧ್ಯಾಸದಲ್ಲೇ ಇದ್ದು ಅಧ್ಯಾಸಕ್ಕೆ ಕಾರಣ ಹೇಗೆ ಸಿಗ್ತದೆ? ಅದಕ್ಕೋಸ್ಕರ ಅನಾದಿ ಎಂದು ಹೇಳಿದ್ದೇವೆ. ನೋಡಿ, ಅನಾದಿ ಎಂಬ ಮಾತುಗೆ ಎಷ್ಟು ಒಳ್ಳೆಯ ಅರ್ಥ ಇದೆ. ಆಯಿತು. ಸೊ ಅನಾದಿ ಅವಿದ್ಯಾಧ್ಯಾರೋಪಿತ. ಈ ಅನಾದಿ ಅವಿದ್ಯೆಯಲ್ಲಿ ತೋರುವ, ಅಧ್ಯಾರೋಪಿತ ಅಂದರೆ ತೋರುವ, ಅವಿದ್ಯಾ ಅಧ್ಯಾರೋಪಿತ ಅಂದರೆ
ಇಂಥದ್ದು ಸಂಸ್ಕೃತದಲ್ಲಿ ಭಾಷಾಕಾರರು ಬಳಸ್ತಾರೆ, ಸಚ್ಚಿದಾನಂದ ಸ್ವಾಮೀಜಿ ಬಳಸ್ತಾರೆ. ಅವಿದ್ಯಾ ಅಧ್ಯಾರೋಪಿತ ಅಂದರೆ ಅವಿದ್ಯಾ ಅಂದರೆ ಅಧ್ಯಾಸ, ಅಧ್ಯಾರೋಪಿತ ಅಂದರೆ ಅವಿದ್ಯೆಯ ಅವಿದ್ಯದಿಂದ ಅಧ್ಯಾರೋಪಿತವಾಗಿರುವ ಅಲ್ಲವೇ, ಅವಿದ್ಯದಿಂದ ಅಧ್ಯಾರೋಪಿತವಾಗಿರುವ ಈ ತರಹ ಶಬ್ದಗಳನ್ನು ಭಾಷಾಕಾರರು ಬಳಸ್ತಾರೆ, ಸ್ವಾಮೀಜಿ ಬಳಸ್ತಾರೆ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಅವಿದ್ಯಾ ಅಧ್ಯಾರೋಪಿತ ಅಂದರೆ ಅವಿದ್ಯೆಯಿಂದ ಅಧ್ಯಾರೋಪವಾಗಿರುವಂಥ, ಅಂದರೆ ಅವಿದ್ಯೆ ಅಂದರೆ ಅಧ್ಯಾಸ. ಮರಿ ಅವಿದ್ಯೆ ಅಂದರೆ ಅಧ್ಯಾಸ ಆದರೆ ಅಧ್ಯಾಸ ಅಥವಾ ಅಧ್ಯಾರೋಪ. ಮತ್ತು ಅಧ್ಯಾರೋಪಿತ ಇನ್ನೊಂದು ಮಾತೇಕೆ ಬಂದಿದೆ ಅಂದರೆ ಅಧ್ಯಾಸದಿಂದ ಅಧ್ಯಾರೋಪಿತ ಹೀಗಾಗ್ತದೆ. ನೀವು ಅವಿದ್ಯಾ ಅಂದರೆ ಅಧ್ಯಾರೋಪ ಹೇಳಿದ್ದರೆ ಅಧ್ಯಾರೋಪಿತ ಅಂದರೆ ಅಧ್ಯಾರೋಪಿತ, ಅಧ್ಯಾರೋಪದಿಂದ ಅಧ್ಯಾರೋಪಿತ ಎಂದು ಆಗುತ್ತದಲ್ಲ, ಡಬಲ್ ಮಾತು. ಅಧ್ಯಾರೋಪದಿಂದ ಅಧ್ಯಾರೋಪಿತ ಅಂದರೆ ಅದಕ್ಕೇನರ್ಥ ಅಂದರೆ ಅಧ್ಯಾರೋಪದಿಂದ ತೋರುವ ಎಂದರ್ಥ. ಅವಿದ್ಯಾ ಅಧ್ಯಾರೋಪಿತ ಎಂಬ ಮಾತು ಬಂದಾಗ ಇದನ್ನು ಏನೇನೋ ವ್ಯಾಖ್ಯಾನಕಾರರು ಮೂಲ ಅವಿದ್ಯಾ ಎಂದು ಹೇಳುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ಸರಿ ಯಾರು ಪುಸ್ತಕ ಇಟ್ಕೊಂಡವರಿಗೋಸ್ಕರ ಹೇಳ್ತಾ ಇದ್ದೀನಿ, ಮಿಕ್ಕ ಜನರು ಸುಮ್ಮನೆ ಕೇಳಬಹುದು. ಪುಸ್ತಕ ಇಟ್ಕೊಂಡವರಿಗೆ ಅವಿದ್ಯಾ ಅಧ್ಯಾರೋಪಿತ ಹೇಗೆ ಅನಾದಿ ಹೇಳಿದ್ದೇವೆ, ಅವಿದ್ಯಾ ಅಧ್ಯಾರೋಪಿತ ಈ 3 ಪದಗಳಲ್ಲಿ ಅನಾದಿ ಹೇಳಿದ್ದೇವೆ. ಅವಿದ್ಯಾ ಅಧ್ಯಾರೋಪಿತ ಹೇಳ್ತೀವಿ. ಅವಿದ್ಯಾ ಅಂದರೆ ಅಧ್ಯಾಸ ಮತ್ತು ಅಧ್ಯಾರೋಪಿತ, ಅಧ್ಯಾಸದಿಂದ ಅಧ್ಯಾರೋಪಿತ ಅಂದರೆ ಅಧ್ಯಾಸದಲ್ಲಿ ತೋರುವ ಎಂದರ್ಥ. ಅಧ್ಯಾಸದಲ್ಲಿರುವವರೆಗೆ ತೋರುತ್ತದೆ, ಅಧ್ಯಾಸಕ್ಕೆ ಹೊರಗೆ ಇಲ್ಲ ಎಂದರ್ಥ. ಎಷ್ಟು ಚೆನ್ನಾಗಿದೆ ನೋಡಿ ಭಾಷ್ಯಕಾರರ ಮಾತು. ಅಧ್ಯಾಸದಿಂದ ಅಧ್ಯಾರೋಪಿತ ಅಂದರೆ ಅಧ್ಯಾಸದಿಂದಲೇ ತೋರುವುದು, ಅಧ್ಯಾಸ ಬಿಟ್ಟರೆ ತೋರುವುದಿಲ್ಲ, ಅಧ್ಯಾಸಕ್ಕೆ ಹೊರಗೆ ಇಲ್ಲ ಅಂದರೆ ಅಧ್ಯಾಸ ಒಳಗೇ ಇರುತ್ತದೆ ಹೊರತು ಅಧ್ಯಾಸಕ್ಕೆ ಬಿಟ್ಟರೆ ಇಲ್ಲ. ಆ ಅರ್ಥವನ್ನು ಅವಿದ್ಯಾ ಅಧ್ಯಾರೋಪಿತ. ಒಂದೊಂದು ಮಾತು ಎಷ್ಟು ಅದ್ಭುತವಾಗಿದೆ ವಿಚಾರ. ಅವಿದ್ಯಾ ಅಧ್ಯಾರೋಪಿತ, ಅವಿದ್ಯದಿಂದಲೇ ತೋರುವ, ಅವಿದ್ಯಾ ಅಧ್ಯಾರೋಪಿತ ದೇಹೇಂದ್ರಿಯ ಮನಾದ್ಯುಪಾದಿ ಸಂಪೃಕ್ತ ಇವ. ಅವಿದ್ಯದಿಂದ ತೋರುವ ಅಂದರೆ ಅಧ್ಯಾಸ. ಅಧ್ಯಾಸ ಅಂದರೆ ಏನು? ಎಚ್ಚರ ಕನಸು ಎರಡೂ ಅಧ್ಯಾರೋಪಿತವೆ. ಅಂದರೆ ಎಚ್ಚರ ಕನಸೆಂಬ ಅವಸ್ಥೆಗಳಲ್ಲಿರುವವರೆಗೂ ಇರುವಾಗ ತೋರುತ್ತದೆ, ಅಲ್ಲಿದ್ದೇನೆ ಅನಿಸುವವರೆಗೂ ತೋರುತ್ತದೆ. ನಾನು ಎಚ್ಚರದಲ್ಲಿದ್ದೇನೆ ಎಂಬ ಅನಿಸಿಕೆ ಇರುವವರೆಗೂ ತೋರುತ್ತದೆ. ಆ ಅನಿಸಿಕೆನೇ ಇಲ್ಲ ಅಂದರೆ ಪ್ರಪಂಚವೇ ಇಲ್ಲ ನನಗೆ. ಹಾಗೆ ಅವಿದ್ಯಾ ಅಧ್ಯಾರೋಪಿತ ಅಂದರೆ ನಾನು ಎಚ್ಚರದಲ್ಲಿದ್ದೇನೆ, ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ ಅನಿಸುವವರೆಗೂ ಏನು ತೋರುತ್ತದೆ? ದೇಹ ತೋರುತ್ತದೆ. ಅವಿದ್ಯಾ ಅಧ್ಯಾರೋಪಿತ ದೇಹ. ದೇಹ ಅಂದರೇನು? ಒಂದು ವ್ಯಕ್ತಿತ್ವ ಬುದ್ಧಿ. ಇಂದ್ರಿಯ ಅಂದರೇನು? ಜ್ಞಾತೃಜ್ಞೇಯ ಸಂಬಂಧಕ್ಕೆ ಇಂದ್ರಿಯ ಹೇಳಿದ್ದೇವೆ. ಮನ ಅಂದರೇನು? ಅದರಿಂದಲೂ ಸಬ್ಜೆಕ್ಟ್ ಆಬ್ಜೆಕ್ಟ್ ಸಂಬಂಧ. ಉಪಾಧಿ. ಉಪಾಧಿ ಅಂದರೇನು? ಈ ಸಬ್ಜೆಕ್ಟ್ ಆಬ್ಜೆಕ್ಟು ಜ್ಞಾತೃಜ್ಞೇಯ ಸಂಬಂಧದಲ್ಲಿರುವ ನಾನೊಬ್ಬ ವ್ಯಕ್ತಿ ಎನ್ನುವುದು ದೇಹ. ಯಾವುದೋ ನಾಮರೂಪಗಳನ್ನು ನೋಡ್ತಾ ಇದ್ದೇನೆ ಅಂದರೆ ಇಂದ್ರಿಯ. ಅನೇಕತ್ವ ನೋಡ್ತಾ ಇದ್ದೇನೆ ಅಂದರೆ ಇಂದ್ರಿಯ. ಎಲ್ಲ ಸೇರಿಸಿ ನೋಡ್ತಾ ಇದ್ದೇನೆ ಅಂದರೆ ಮನಸ್ಸು. ಹಾಗೆ ಜ್ಞಾತೃಜ್ಞೇಯ ಸಂಬಂಧದಲ್ಲಿದ್ದೇನೆ ಅಂದರೆ ಮನಸ್ಸು. ಈ ಉಪಾಧಿ. ಉಪಾಧಿ ಅಂದರೇನು? ಇದು ತನ್ನ ಸ್ವರೂಪವಲ್ಲ, ಇದು ತೋರುವುದು ಒಂದು ಸ್ಥಿತಿಯೇ. ಇದು ಒಂದು ತಾತ್ಕಾಲಿಕ ಸ್ಥಿತಿ, ತನ್ನ ನಿಜ ಸ್ವರೂಪವಲ್ಲ. ಅದಕ್ಕೆ ಉಪಾಧಿ ಹೇಳಿದ್ದೀವಿ. ತನ್ನ ಸ್ವರೂಪವನ್ನು ಉಪಾಧಿ ಹೇಳಲ್ಲ. ಸ್ವರೂಪವಲ್ಲ, ಇದು ಏನೋ ಒಂದು ತಾತ್ಕಾಲಿಕವಾಗಿ ಇನ್ನೊಂದನ್ನು ಸೇರಿಸಿಕೊಂಡಾಗ ತೋರುವುದು. ಈ ಉಪಾಧಿ ಸಂಪೃಕ್ತ ಇವ. ಈ ಉಪಾಧಿ ಸಂಬಂಧ ಇದ್ದರೆ ಭಾತಿ ಅವಿವೇಕಿನಾಂ. ಅವಿವೇಕಿಗಳಿಗೆ, ಅಜ್ಞಾನಿಗಳಿಗೆ ತಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾಗಿರುವ ಆತ್ಮ ಆಗಿದ್ದರೂ, ಸುಷುಪ್ತಿ ಸ್ವರೂಪವೇ, ಚೈತನ್ಯ ಸ್ವರೂಪವೇ, ಎಲ್ಲ ಅರಿವೇ ಆಗಿದ್ದರೂ ನಾನು ಅರಿವೇ ಅರಿವಲ್ಲ, ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ, ಅವಸ್ಥೆ ಒಳಗಿದ್ದೇನೆ, ಅದು ತಿಳ್ಕೊಳ್ತಾ ಇದ್ದೀನಿ, ಇದು ತಿಳ್ಕೊಳ್ತಾ ಇದ್ದೀನಿ, ಅಂಥವನಾಗಿದ್ದೇನೆ, ಇಂಥವನಾಗಿದ್ದೇನೆ ಎಂಬುದಾಗಿ ಅನಿಸುತ್ತಾ ಇದಲ್ಲ, ಅದು ಅವಿದ್ಯೆ. ಅದು ತಪ್ಪು, ಅದು ಅಜ್ಞಾನಿ, ಅದು ಅಜ್ಞಾನ ಸ್ಥಿತಿ. ಆ ಅಜ್ಞಾನ ಸ್ಥಿತಿಗೆ ಹಾಗೆ ತೋರ್ತದೆ. ಅವಿವೇಕಿನ ತತಶ್ಚ, ಅದರಿಂದ ನಾನು ಕರ್ತೃವಾಗಿದ್ದೇನೆ, ಭೋಕ್ತೃವಾಗಿದ್ದೇನೆ. ತತಶ್ಚ ಪ್ರಮಾತೃತ್ವಂ ಕರ್ತೃತ್ವಂ ಭೋಕ್ತೃತ್ವಂ ಚ ಅಸ್ಮಾಕಂ ಸ್ವರೂಪಮೇವೇತಿ. ಆದ್ದರಿಂದ ನಾನೊಬ್ಬ ಕರ್ತೃ, ಒಂದು ಭೋಕ್ತೃ, ಒಂದು ಜ್ಞಾತೃ.
ನಾನೊಬ್ಬ ಕರ್ತೃ ಭೋಕ್ತೃ ಜ್ಞಾತೃ ಎಂಬುದೇ ಅನಿಸುತ್ತದೆ. ಅನಿಸುವುದೇ ಅಲ್ಲ, ಇದೇ ನಾನು, ಹೀಗೇ ಇದ್ದೇನೆ, ನಾನೊಬ್ಬ ಜ್ಞಾತೃ, ನಾನೊಬ್ಬ ಕರ್ತೃ, ನಾನೊಬ್ಬ ಭೋಕ್ತೃ, ಇದೇ ನಾನು, ಹೀಗೇ ಇದ್ದೇನೆ, ಇದೇ ನನ್ನ ಸ್ವರೂಪ ಅನಿಸುತ್ತದೆ. ಅಲ್ಲ, ಇದೇ ನಾನು ಅನಿಸುತ್ತದೆ. ಇದೇ ನನ್ನ ಸ್ವರೂಪ ಅನಿಸುತ್ತದೆ. ಇದೇ ನನ್ನ ಸ್ವರೂಪ ಅನಿಸುವುದಂದರೇನು? ಇದೇ ನನ್ನ ಸ್ವರೂಪ ಅನಿಸುತ್ತದೆ ಅಂದರೆ ಅರ್ಥವೇನು? ಅಂದರೆ ಈ ಅನುಭವವು ನಾನು ಕರ್ತೃ ಭೋಕ್ತೃ ಜ್ಞಾತೃ ಎಂಬ ಅನುಭವವು ಎಂದಿಗೂ ಬಿಟ್ಟು ಹೋಗ್ತಾ ಇಲ್ಲ ಅನಿಸುತ್ತದೆ. ಇದೇ ನನ್ನ ಸ್ವರೂಪ, ಜೀವಭಾವವೇ ನನ್ನ ಸ್ವರೂಪ ಅನಿಸುತ್ತದೆ ಅಂದರೇನು? ಜೀವಭಾವವೇ ನನ್ನ ಸ್ವರೂಪ ಅನಿಸುವುದು ಅಂದರೇನು? ಅಂದರೆ ಇದು ಯಾವಾಗಲೂ ಬಿಡುತ್ತಾ ಇಲ್ಲ, ಎಂದಿಗೂ ನಾನು ಹೀಗೇ ಇದ್ದೇನೆ ಅನಿಸುವುದು. ಅದೇ ಸ್ವರೂಪ. ಸ್ವರೂಪ ಎಂದು ಅನಿಸುವುದು ಅಂದರೆ ನಾನು ಎಂದಿಗೂ ಇರುತ್ತೇನೆ, ಇದೇನೋ ತಾತ್ಕಾಲಿಕವಲ್ಲ. ನಾನು ಕರ್ತೃ ಭೋಕ್ತೃ ಜ್ಞಾತೃವೆಂಬುದು ತಾತ್ಕಾಲಿಕವಾಗಿ ಹಾಕ್ಕೊಂಡಿದ್ದಲ್ಲ. ಇದು ನಾನು ಇರುವುದೇ ಹೀಗೆ, ನಾನು ಹೀಗೆ ಇರ್ತೀನಪ್ಪ, ಇದೇ ನಾನು ಎಂದು ಅನಿಸ್ತಾ ಇದ್ದರೆ, ಇದು ಬಿಟ್ಟು ಹೋಗುತ್ತಾ ಇಲ್ಲ ಅನಿಸಿದ್ದರೆ ಅದು ಸ್ವರೂಪ ಆಯಿತು. ನಿಮಗೆ ಸ್ವರೂಪ ಎಂಬ ತಪ್ಪು ತಿಳುವಳಿಕೆ ಆಯಿತು. ಇದು ಬಿಟ್ಟು ಹೋಗ್ತಾ ಇದೆ ಅನಿಸಿದ್ದರೆ, ಅಯ್ಯೋ ಇದು ನನ್ನ ಸ್ವರೂಪವಲ್ಲ, ಬಿಟ್ಟು ಇದ್ದೇನೆ, ನಾನು ಬಿಡುತ್ತಾ ಇದ್ದೇನೆ ಅನಿಸುತ್ತದೆ. ಅಂದರೆ ಇದೇ ನಾನು ಜ್ಞಾತೃ ಭೋಕ್ತೃ ಕರ್ತೃವೆಂಬುದೇ ನನ್ನ ಸ್ವರೂಪ ಅನಿಸುತ್ತಾ ಇದೆ. ಅಂದರೆ ಇದು ಬಿಟ್ಟು ಹೋಗಿರುವ ಅನುಭವವೇ ನಮಗಿಲ್ಲ ಅನಿಸುತ್ತಾ ಇದೆ. ಅಂದರೆ ನಾವು ಎಂದಿಗೂ ನಮ್ಮನ್ನು ಎಚ್ಚರ ದೃಷ್ಟಿಯೇ ನೋಡ್ಕೊಳ್ತಾ ಇದ್ದೀವಿ. ಅದರಿಂದ ಎಚ್ಚರದಲ್ಲಿರುವವರೆಗೂ ನಾನು ಕರ್ತೃ ಭೋಕ್ತೃ ಜ್ಞಾತೃ, ಕರ್ತೃ ಭೋಕ್ತೃ ಜ್ಞಾತೃ, ಕರ್ತೃ ಭೋಕ್ತೃ ಜ್ಞಾತೃ, ಇದೇ ನಾನಾಗಿದ್ದೇನೆ, ಎಂದಿಗೂ ಇದ್ದೇನೆ, ಇದೇ ನನ್ನ ಸ್ವರೂಪ. ಇದೇ ನನ್ನ ಸ್ವರೂಪ ಅನಿಸುತ್ತಾ ಇದೆ ಅಂದರೆ ಅರ್ಥವೇನು? ನನ್ನನ್ನು ನಾನು ಎಚ್ಚರ ದೃಷ್ಟಿಯೇ ನೋಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸುಷುಪ್ತಿ ಅನುಭವ ದೃಷ್ಟಿಯ ನೋಡಿದ್ದರೆ ಇದು ನನ್ನ ಸ್ವರೂಪ ಅಲ್ಲಪ್ಪ, ನಾನು ಬಿಟ್ಟೆ ಅನಿಸುತ್ತದೆ. ನಾನು ಬಿಟ್ಟೆ ಎಂದು ಅನಿಸುತ್ತಾ ಇಲ್ಲ. ನಾನು ಜ್ಞಾತೃ ಕರ್ತೃ ಭೋಕ್ತೃ ರೂಪವನ್ನು ಬಿಟ್ಟು ಇದ್ದೇನೆ ಎಂದು ಅವರಿಗೆ ಅನುಭವವೇ ಅನಿಸುತ್ತಾ ಇಲ್ಲ. ಸುಷುಪ್ತಿ ಇದೆ ಅಲ್ಲ ಅಂದರೆ ಸುಷುಪ್ತಿಯನ್ನು ಎಚ್ಚರದಿಂದಲೇ ನೋಡುವುದರಿಂದ, ಸುಷುಪ್ತಿಯನ್ನು ಎಚ್ಚರದಿಂದಲೇ ನೋಡ್ತಾನೆ. ಕನಸನ್ನು ಎಚ್ಚರದ ಸಂಸ್ಕಾರಗಳನ್ನು ತಗೊಂಡು ಹೋಗಿ ಸ್ವಲ್ಪ ಹೊತ್ತು ಕನಸು ನೋಡಿ ವಾಪಸ್ ಬರ್ತಾ ಇದ್ದೀನಿ. ಅದರಿಂದ ನಾನು ಈ ಎಚ್ಚರ ವ್ಯಕ್ತಿ ಕನಸನ್ನು ನೋಡಿದೆ ಹೀಗೆ ತಿಳ್ಕೊಳ್ತಾನೆ. ತಪ್ಪು ತಿಳುವಳಿಕೆ. ನಾನು ಎಚ್ಚರ ವ್ಯಕ್ತಿ, ನಾನೇ ಸ್ವಲ್ಪ ಹೊತ್ತು ಕನಸು ನೋಡಿ ವಾಪಸ್ ಬಂದೆ, ನಾನೇ ಸುಷುಪ್ತಿಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿದ್ದು ಬಂದೆ. ಅಂದರೆ ಯಾರು ನಾನು? ಈ ಎಚ್ಚರ ನಾನು. ಅಂದರೆ ಈ ಎಚ್ಚರ ನಾನೇ ಕನಸಿಗೆ ಹೋಗ್ತಾ ಇದ್ದೀನಿ, ಎಚ್ಚರ ನಾನೇ ಸುಷುಪ್ತಿಗೆ ಹೋಗಿ ವಾಪಸ್ ಬರ್ತಾ ಇದ್ದೀನಿ. ಅಂದರೆ ಎಚ್ಚರ ನಾನೇ ಎಂದಿಗೂ ಇದ್ದೇನೆ ಅನಿಸುತ್ತಾ ಇದೆ. ಆದ್ದರಿಂದ ಈ ಎಚ್ಚರ ನಾನೇ ನನ್ನ ನಿಜ ಸ್ವರೂಪ ಎಂದು ಅನಿಸುತ್ತದೆ. ಏಕೆ ಅಂದರೆ ಎಚ್ಚರ ನಾನೆಂಬುದು ಎಂದಿಗೂ ಬಿಡುತ್ತಾನೇ ಇಲ್ಲ, ಎಂದಿಗೂ ಇದೆ. ಇದು ಬಿಡುತ್ತಾನೇ ಇಲ್ಲ, ಎಂದಿಗೂ ಇದೆ. ಇದೇ ಜೀವಭಾವವೇ ನನ್ನ ಸ್ವರೂಪ ಎಂದು ಅನಿಸುವುದಂದರೆ ಇದು. ಅಂದರೆ ಎಚ್ಚರ ದೃಷ್ಟಿಯಲ್ಲೇ ಇದ್ದುಕೊಂಡು ನೋಡುವುದನ್ನೇ ಜೀವಭಾವವೇ ನಾನು ಎಂದರ್ಥ. ಜೀವಭಾವವೇ ನಾನು ಅನಿಸುತ್ತಾ ಇದೆ, ಜೀವಭಾವವೇ ನಿಜವಾದ ಸ್ವರೂಪ ಅನಿಸುತ್ತಾ ಇದೆ. ಸ್ವರೂಪ ಅಂದರೇನು? ಬಿಟ್ಟು ಹೋಗ್ತಾ ಇಲ್ಲ ಅಂದರೇನು? ಬಿಟ್ಟಿದ್ದ ಅನುಭವವೇ ನನಗಿಲ್ಲ. ನಾನು ಎಚ್ಚರ ವ್ಯಕ್ತಿ ಆಗಿದ್ದೇನಲ್ಲ, ಈ ವ್ಯಕ್ತಿಯಾಗೇ ಎಂದಿಗೂ ಇದ್ದೇನೆ, ಇದು ಬಿಟ್ಟು ಹೋಗುತ್ತಾನೇ ಇಲ್ಲ. ಅದರಿಂದ ಇದೇ ನಾನು ಹೇಳ್ತಾನೆ. ಏಕೆ ಬಿಟ್ಟು ಹೋಗ್ತಾ ಇಲ್ಲ? ಕನಸಿನಲ್ಲಿ ಹೋಗಲ್ವ? ಅಲ್ಲ, ಕನಸು ನಾನೇ ಅಲ್ಲವೇ? ನಾನೇ ಹೋಗಿ ಕನಸು ನೋಡಿ ಬರ್ತಾ ಇದ್ದೇನೆ. ಸುಷುಪ್ತಿಗೆ ನಾನೇ, ಎಚ್ಚರ ನಾನೇ ಹೋಗಿ ನೋಡಿ ಬರ್ತಾ ಇದ್ದೇನೆ. ಅದರಿಂದ ಈ ನಾನು ಎಂದಿಗೂ ಇದ್ದೇನೆ. ಆದ್ದರಿಂದ ಈ ಎಚ್ಚರ ನಾನು ಎಂಬುದೇ ನನ್ನ ನಿಜ ಸ್ವರೂಪ, ಇದು ಎಂದಿಗೂ ಇದೆ, ಇದು ಬಿಡುತ್ತಾನೇ ಇಲ್ಲ ಅನಿಸುತ್ತೆ. ಎಚ್ಚರ ನಾನು ಎಂಬುದು ಎಚ್ಚರ ವ್ಯಕ್ತಿತ್ವವೇ ಸ್ವರೂಪ ಏಕೆ ಅನಿಸುತ್ತಾ ಇದೆ ಅಂದರೆ ಅದು ಬಿಟ್ಟು ಹೋಗಿದ್ದು ನೋಡ್ತಾನೇ ಇಲ್ಲ ಇವನು. ಎಚ್ಚರ ನಾನೆಂಬುದು ಎಚ್ಚರ ವ್ಯಕ್ತಿತ್ವವು ಬಿಟ್ಟು ಹೋಗಿದ್ದು ನೋಡಲಿಲ್ಲ. ಸುಷುಪ್ತಿ ನೋಡ್ತಾನೆ, ಬಟ್ ಸುಷುಪ್ತಿಯನ್ನು ಎಚ್ಚರ ವ್ಯಕ್ತಿಯಾಗಿರುವ ನಾನೇ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ವಾಪಸ್ ಬಂದಿದ್ದೇನೆ. ಅಲ್ಲಿ ಹೋಗಿದ್ದು ನಾನೇ ನಾನೇ ಅಂದರೆ ಎಚ್ಚರ ನಾನೇ. ಹೀಗೆ ಎಚ್ಚರ ವ್ಯಕ್ತಿಯಾಗಿದ್ದುಕೊಂಡೇ ಸುಷುಪ್ತಿಗೆ ಹೋಗ್ತಾ ಇದ್ದೀನಿ, ಎಚ್ಚರ ವ್ಯಕ್ತಿಯಾಗಿದ್ದುಕೊಂಡೇ ಕನಸು ನೋಡ್ತಾ ಇದ್ದೀನಿ. ಹೀಗೆ ಅಂದ್ಕೊಳ್ಳುವುದರಿಂದ ನಾನು ಎಂದಿಗೂ ಎಚ್ಚರ ವ್ಯಕ್ತಿ, ಇದೇ ನನ್ನ ಸ್ವರೂಪ,
ಇದು ಯಾವಾಗಲೂ ಬಿಡಲ್ಲ, ಎಂದಿಗೂ ನಾನೇ ನಾನೇ ನಾನಿದೆ ನಾನಿದೆ ನಾನಿದೆ. ಅದರಿಂದ ಎಚ್ಚರ ನಾನನ್ನೇ ಸ್ವರೂಪ ಎಂದು ತಿಳ್ಕೊಂಡು ಬಿಟ್ಟ. ಇದು ನೋಡಿ ಆಯಿತಾ. ಎಚ್ಚರ ನಾನು ಎಂಬುದು ಸ್ವರೂಪವೇ ಎಂದು ತಿಳ್ಕೊಂಡ ಅಂದರೆ ಅರ್ಥವೇನು? ಎಚ್ಚರ ನಾನು ಎಂಬುದನ್ನೇ ನಿಮಗೆ ಕೇಳಿಸ್ತಾ ಇದೆ. ಅವರೇನೋ ತುಂಬ ಶಬ್ದ ಮಾಡ್ತಾನೆ ನೋಡಿ, ಎಲ್ಲಾರೋ ಟ್ರಕ್. ಒಂದು ನಿಮಿಷ ತಡೆಯೋಣ. ಅವನು ಹೋಗಲಿ. ಜೀವಭಾವವೇ ನನ್ನ ಸ್ವರೂಪ ಅನಿಸುತ್ತಾ ಇದೆ ಅಂದರೆ ಏನರ್ಥ? ಅಂದರೆ ನಾನು ಎಚ್ಚರ ವ್ಯಕ್ತಿಯಾಗಿದ್ದೇನೆ. ಈ ಎಚ್ಚರ ವ್ಯಕ್ತಿ ಆಗಿರುವುದೇ ಎಂದಿಗೂ ಇದೆ. ಎಚ್ಚರ ವ್ಯಕ್ತಿ ಬಿಡುವುದೇ ಇಲ್ಲ ಅನಿಸಿದ್ದರೆ ಜೀವಭಾವವೇ ಸತ್ಯ ಅನಿಸುತ್ತದೆ. ಆಯಿತಾ? ಎಚ್ಚರ ವ್ಯಕ್ತಿತ್ವ ಇದೇ ನನ್ನ ಸ್ವರೂಪ, ಇದು ಬಿಡುತ್ತಾ ಇಲ್ಲ ಏಕೆ ಅನಿಸುತ್ತಾ ಇದೆ? ಹೌದು ನೋಡು, ಬಿಡಬೇಕಂದ್ರೆ ಎಲ್ಲಿ ಬಿಡಬೇಕು? ಸ್ವಪ್ನದಲ್ಲೂ ಸುಷುಪ್ತಿಯಲ್ಲೂ ಬಿಡಬೇಕು. ಸ್ವಪ್ನದಲ್ಲಿ ಬಿಡುತ್ತಾ ಇಲ್ಲವಾ? ಇಲ್ಲ. ಏಕೆ? ಎಚ್ಚರ ನಾನೇ ಸ್ವಪ್ನ ನೋಡಿ ಬರ್ತಾ ಇದ್ದೀನಿ. ಸ್ವಪ್ನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದೆ ನಾನೇ. ಸುಷುಪ್ತಿ ನಾನೇ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಬಂದೆ. ನಾನೇ ಯಾರು? ಎಚ್ಚರ ನಾನೇ. ಅಯ್ಯೋ ರಾಮ, ಅಂದ್ರೇನು? ಎಚ್ಚರ ನಾನೇ ಎಂದಿಗೂ ಇದ್ದೀನಪ್ಪ, ನಾನು ಬಿಡುವುದೇ ಇಲ್ಲ. ಇದು ಬುದ್ಧಿ. ಈ ಬುದ್ಧೇ ಜೀವಬುದ್ಧಿ ಸತ್ಯವಾಗಿದೆ ಅಂದರೆ ಅರ್ಥ. ಜೀವಬುದ್ಧಿ ಸತ್ಯವಾಗಿದೆ ಅಂದರೆ ಏನರ್ಥ? ಎಚ್ಚರ ದೃಷ್ಟಿಯಿಂದ ಕನಸನ್ನು ಸುಷುಪ್ತಿಯನ್ನು ನೋಡುವುದು. ಮರಿ ಜ್ಞಾನ ಅಂದರೇನು? ಎಚ್ಚರ ಬುದ್ಧಿ ತಪ್ಪು ಸುಳ್ಳು ಎಂದು ನೋಡು ಅಂದರೇನು? ಎಚ್ಚರದಲ್ಲಿ ತೋರುವ ನಾನೆಂಬ ವ್ಯಕ್ತಿತ್ವ ಇದೆಲ್ಲ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವವು ತಪ್ಪು ಅಂದರೇನು? ಅದು ಬಿಟ್ಟೆ ಎಂದರ್ಥ. ಅಂದರೇನು? ಅದು ನಾನಲ್ಲ ಎಂದು ಗೊತ್ತೇ. ಹೇಗೆ ಗೊತ್ತು? ಅದು ನಾನು ಬಿಟ್ಟೆ. ಹೇಗೆ ಬಿಟ್ಟಿದ್ದೆ? ಅನುಭವ ತೋರಿಸು. ಕನಸಿನಲ್ಲಿ ಈ ಎಚ್ಚರ ಜ್ಞಾತೃತ್ವವಿಲ್ಲ. ಸುಷುಪ್ತಿಯಲ್ಲಿ ಯಾವ ಜ್ಞಾತೃತ್ವವೂ ಕರ್ತೃತ್ವವೂ ಭೋಕ್ತೃತ್ವವಿಲ್ಲ. ಸುಷುಪ್ತೇ ನಾನು. ಎಚ್ಚರ ನಾನು ಹೋಗಿ ಬರುವುದಲ್ಲ, ಸುಷುಪ್ತೇ ನಾನು. ಎಚ್ಚರ ನಾನಲ್ಲವೇ ಅಲ್ಲ. ಓ, ಹೀಗೆ ನೋಡಿದ್ದರೆ ನಾನು ಎಚ್ಚರ ನಾನು ಸುಷುಪ್ತಿಗೆ ಹೋಗಿ ಬರುವವನಲ್ಲ, ಸುಷುಪ್ತೇ ನಾನಪ್ಪ. ನನ್ನಲ್ಲೇ ಎಚ್ಚರ ಕಲ್ಪಿತ, ಅದು ನಾನು ಅಲ್ಲವೇ ಅಲ್ಲ, ಸುಮ್ಮನೆ ಕಲ್ಪಿತ. ನಾನು ಎಂದಿಗೂ ಇರುವುದೇ ಸುಷುಪ್ತಿ. ಓ, ಹೀಗೆ ತಿಳ್ಕೊಂಡರೆ ಈಗ ಎಚ್ಚರ ನಾನೆಂಬುದು ಮಿಥ್ಯೆ, ಕಲ್ಪಿತ, ನಾನಲ್ಲ ಎಂದು ಗೊತ್ತಾಗಿಬಿಡ್ತದೆ ಅಲ್ಲವೇ? ಸುಷುಪ್ತಿ ಸ್ವರೂಪವೇ ತಾನು. ಏಕೆ? ಸುಷುಪ್ತಿಯಲ್ಲಿ ತಾನು ಎಚ್ಚರ ವ್ಯಕ್ತಿಯಾಗಿ ಬಂದಿದ್ದವನಲ್ಲ. ಎಚ್ಚರ ವ್ಯಕ್ತಿಯೇ ನಾನಲ್ಲ, ಸುಷುಪ್ತೇ ತಾನು. ಸುಷುಪ್ತೇ ತಾನು. ಆ ಇರುವಿಕೆ ಇದೆ ನೋಡಿ, ಅನಂತ ಇರುವಿಕೆ ತಾನು. ಆ ಅರಿವಿದೆ ನೋಡಿ, ಆ ಅರಿವೇ ತಾನು. ಎಲ್ಲವೂ ತಾನೇ ಆಗಿರುವಂಥ ಅರಿವು ಸುಷುಪ್ತೇ ತಾನು. ಎಚ್ಚರ ನನ್ನಲ್ಲಿ ಕಲ್ಪಿತ. ನಾನು ಎಚ್ಚರದವನು ಸುಷುಪ್ತಿಗೆ ಬರ್ತಾ ಇದ್ದೀನಿ ಎಂಬುದಲ್ಲ, ತಪ್ಪದು. ಎಚ್ಚರದ ವ್ಯಕ್ತಿ ಸುಷುಪ್ತಿಗೆ ಬಂದೇ ಅಲ್ಲ, ಸುಷುಪ್ತೇ ನಾನು. ನನ್ನಲ್ಲಿ ಎಚ್ಚರ ಕಲ್ಪಿತ. ನನ್ನಲ್ಲಿ ಎಚ್ಚರವನ್ನು ಕಲ್ಪಿಸಿಕೊಂಡು ನೋಡ್ತಾ ಇದ್ದೀನಿ, ಬಿಡ್ತೀನಿ, ಕಲ್ಪಿಸ್ತೀನಿ, ಬಿಡ್ತೀನಿ. ನಾನು ಎಂದಿಗೂ ಸುಷುಪ್ತೇ. ನಾನು ಬೇರೆ ಕಡೆಯಿಂದ ಬಂದಿರುವವನಲ್ಲ, ಇದೇ ನಾನು, ಇರುವುದೇ ನಾನು. ಹೀಗೆ ನಾನು ಎಲ್ಲಿಂದ ಬಂದಿಲ್ಲ ಅಂದರೆ ಎಚ್ಚರ ವ್ಯಕ್ತಿ ನಾನಲ್ಲ. ಕರ್ತೃ ಭೋಕ್ತೃ ಜ್ಞಾತೃ ಅಲ್ಲ ಎಂದು ಗೊತ್ತಾಯಿತು. ಕರ್ತೃ ಭೋಕ್ತೃ ಜ್ಞಾತೃ ಅಲ್ಲ ಅಂದರೆ ಅಲ್ಲ ಹೇಗೆ ಗೊತ್ತಾಯಿತು? ನನ್ನ ಅನುಭವವೇ ಹೇಳ್ತಾ ಇದೆ. ಏನದು? ಅದು ಬಿಟ್ಟೇ ನಾನಿದ್ದೇನೆ. ಯಾವುದು ಬಿಡ್ತೀನೋ ಅದು ನಾನಲ್ಲ, ಅದು ಮಿಥ್ಯಾ. ಇದು ನೋಡಿ ಅಲ್ಲವೇ? ಹೀಗೆ ವಿಚಾರ. ಸಾಕು, 54 ನಿಮಿಷ ಆಯಿತು, ಸಾಕು. ಹೇಳಿದ್ದು ಮನನ ಮಾಡಿ, ಮನನ ಹೇಳಿದ್ದನ್ನು ಮತ್ತೆ ಇಟ್ಕೊಂಡು ಅನುಭವ ದೃಷ್ಟ್ಯ ಮಾಡ್ತಾ ಇದ್ದರೆ ಗೊತ್ತಾಗ್ತದೆ. ನಂತರ ಹೇಳೋಣ. ನಾಳೆ, ಇವತ್ತು ಶುಕ್ರವಾರ. ನಿನ್ನೆ ಹೇಳಬೇಕನ್ಕೊಂಡೆ, ಏನೋ ವಿಘ್ನ. ಮೊನ್ನೆ ಪ್ರತಿ ದಿವಸ ಅಂದ್ಕೊಳ್ತೀನಿ, ನಿನ್ನೆ ತಯಾರು ಮಾಡಿ ಸೆಲ್ಫೋನ್ ಇಟ್ಕೊಂಡೆ. ಏನೋ ಬಂತು, ಯಾರೋ ಬಂದು ಡಿಸ್ಟರ್ಬ್ ಮಾಡಿಬಿಟ್ರು. ಸೆಲ್ಫೋನ್ ಬಿಟ್ಟು ಎಲ್ಲ ರೆಡಿ ಆಗಿಟ್ಟೆ. ಆಯಿತು. ಸೊ ನಾಳೆ ಶನಿವಾರ ಏನಾಗ್ತದೆ ಅದು ಮನುಸ್ಮೃತಿ ಹೇಳ್ತೀನಿ.
ಅವಕಾಶವಿದ್ದರೆ ಸಂಧ್ಯೆಗಿದೆ ಅಲ್ಲವೇ, ಸಂಧ್ಯೆಗೂ ಹೇಳಬಹುದು. ಸಂಧ್ಯೆ ನಾನೇನು ರಾಮಾಯಣ ಹೇಳ್ತಾ ಇಲ್ಲ. ಆಯಿತು, ನಾಳೆ ವೇದಾಂತ ಪರಿಭಾಷಾ 4:15, 4:45 ಪ್ರಯತ್ನ ಮಾಡ್ತೀನಿ. ನಾಳೆ ಶನಿವಾರ ಆಗುವುದರಿಂದ ಮನುಸ್ಮೃತಿ ಬೆಳಗ್ಗೆ ಇರುತ್ತದೆ 11ಗೆ, ಮತ್ತು ಅದೇನು 4:15, 4:15 ಅಷ್ಟಕ್ಕೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ, ಯಾರು ಡಿಸ್ಟರ್ಬ್ ಮಾಡೋದಿದ್ದರೆ. ಮತ್ತು ಭಾನುವಾರ ಅದು ಗೀತಾ ಇದ್ದೇ ಇದೆ, ಭಾನುವಾರ ಗೀತಾ ಹೇಳೋಣ. ಮತ್ತು ಈಗ ಸೋಮವಾರ ಏನಾಗ್ತದೋ ಗೊತ್ತಿಲ್ಲ, ಸೋಮವಾರ ಬೆಂಗಳೂರಿಗೂ ಹೋಗ್ತೀನೋ ಏನೋ ನೋಡಬೇಕು. ಸೋಮವಾರ ಆದರೂ ಮಂಗಳವಾರ ಆದರೂ ಬೆಂಗಳೂರಿಗೆ ಹೋಗಬೇಕು ಎಂದು ಯೋಚನೆ ಇದೆ. ಬೆಂಗಳೂರಿಗೆ ಬಂದರೆ ಅಲ್ಲೇ ಹೇಳ್ತೀನಿ, ಯಾರು ಅಲ್ಲಿದ್ದಾರೋ ಅಲ್ಲಿ ಬೆಂಗಳೂರಿನಲ್ಲಿದ್ದವರು, ಹತ್ತಿರ ಇದ್ದವರು, ಬರುವಕ್ಕೆ ಅವಕಾಶವಿರುವವರು ಅಲ್ಲಿಗೆ ಬರ್ಬೋದು. ನಾನು ಹೇಳ್ತೀನಿ ಯಾವಾಗ ಬರ್ತೀನೋ, ಸೋಮವಾರನ ಮಂಗಳವಾರನ. ಒಂದು ದಿವಸ ಬಂದರೆ ಆ ಒಂದು ದಿವಸ ಪಾಠನೇ ಇರೋದಿಲ್ಲ, ಒಂದು ದಿವಸ ಪ್ರಯಾಣವೇ ಆಗಿಬಿಡ್ತದೆ. ನನ್ನ ಸ್ವಲ್ಪ ಪ್ರಯಾಣ ಆದರೆ ಸ್ವಲ್ಪ ಒಂದು ವಿಶ್ರಾಂತಿ ಅದಾಗುತ್ತದೆ. ಹಿಂದೆ ಪ್ರಯಾಣವಾಗಿದ್ದರೂ ಪಾಠ ಆಗ್ತಿತ್ತು, ಈಗ ಪ್ರಯಾಣವಾದರೆ ವಿಶ್ರಾಂತಿ ಆಗಬೇಕು. ಆಯಿತು, ನೋಡೋಣ. ಆಯಿತು, ನಾಳೆ ಮಾತ್ರ ಇಲ್ಲಿ ಶನಿ ಭಾನು ಮಾತ್ರ 2 ಇಲ್ಲೇ ಹೇಳೋಣ, ಆಯಿತಾ? ನಾಳೆನೂ ಸ್ವಲ್ಪ ವೇದಾಂತ ಪರಿಭಾಷೆ ಹೇಳೋಣ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾಯಿದೆ. ನಾನು ಹೇಳುವ ಪ್ರಯತ್ನ ಮಾಡ್ತೀನಿ ನಾಳೆ. ಮನುಸ್ಮೃತಿ ಬೆಳಗ್ಗೆ ಸಂಧ್ಯೆಗೂ 4:15 ಅಷ್ಟರಲ್ಲಿ. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ.